ಜಗದ್ಗುರು ಶಿವಾನಂದರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಗುರುದೇವ ಆತ್ಮಾನಂದರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪವರಿಗೆ ನಮಸ್ಕರಿಸಿ, ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದ ಅಪ್ಪವರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಬಂದಂತಹ ಆಧ್ಯಾತ್ಮ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜವನ ಶಿವಲಿಂಗಗಳ ಕೈವಲ್ಯ ಪದ್ಧತಿ ಮುಂದೆ ಜ್ಞಾನ ಪ್ರತಿಪಾದನ ಸೇವೆ ನಿಜವನ ನೀತಿ ಹೋದೆ. ಜ್ಞಾನಿಯ ಅಂದವನು ಅರಿಯವೆಂಬರು ಅನುಮಾನವೇಕೆ, ಅವನ ಅಂಗ ತಾನೇ ಸೂಚಿಸುತ್ತಿದೆ. ಹಿತವಿದು ಅಹಿತವೆಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ. ವಿರತಿಗೆ ವಿಶ್ವದ ಮಿತಿವೆತ್ತ ಕ್ಷಮೆ ತಾನೇ ಸೂಚನೆ. ಕ್ಷಮೆಗೆ ಸನ್ಮತವಾದ ಪರಮುಕ್ತಿ ಪದದ ಒಲುಮೆ ಸೂಚನೆ. ಜ್ಞಾನಿಯ ಅಂದವನು ಅರಿಯ ಎಂಬರು ಅನುಮಾನವೇಕೆ, ಅವನ ಅಂಗ ತಾನೇ ಸೂಚಿಸುತ್ತಿದೆ. ಪರಮುಕ್ತಿಯ ಒಲುಮೆಗೆ ಗುರು ಸೇವೆ ಸೂಚನೆ. ಗುರುಪಾದ ಸೇವೆಗೆ ವೇದಾಂತ ಸೂಚನೆ. ವರ ವೇದಾಂತಕ್ಕೆ ಶರೀರಾದಿ ನೀತಿಯೇ ಸೂಚನೆ. ಶರೀರಾದಿ ನೀತಿಗೆ ತಾನಾರೆಂಬುದೇ ಸೂಚನೆ. ಜ್ಞಾನಿಯ ಅಂದವನು ಅರಿಯವೆಂಬರು ಅನುಮಾನವೇಕೆ, ಅವನ ಅಂಗ ತಾನೇ ಸೂಚಿಸುತ್ತದೆ. ಆರು ನಾನೆಂಬುದಕ್ಕೆ ಸೋಹಂ ಭಾವನೆಯೇ ಸೂಚನೆ. ವಿಚಾರಿತ ಸೋಹಂ ಭಾವನೆಗೆ ಹವಣಿಸದ ಸಾರ ಸುಖ ಸೂಚನೆ. ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಗುರು ಶಂಭುಲಿಂಗವಾಗುವುದೇ ಸೂಚನೆ. ಜ್ಞಾನಿಯ ಅಂದವನು ಅರಿವೆಂಬರು ಅನುಮಾನವೇಕೆ, ಅವನ ಅಂಗ ತಾನೇ ಸೂಚಿಸುತ್ತದೆ. ಜ್ಞಾನಿಯ ಚಿನ್ನ. ಜ್ಞಾನಿ ಅಂದವನು ಅರಿವಿರೇಕೆ ಅನುಮಾನವೇಕೆ, ಅವನಂಗೆ ತಾನೇ ಸೂಚಿಸ್ತದೆ. ಅವನಂಗೆ ತಾನೇ ಅವನ ಇರುವಿಕೆನ ಸೂಚನೆ ಮಾಡ್ತೈತೆ. ಅವನ ಗುರ್ತು ಹಿಡಿಬೇಕಂತ ಇದಿಲ್ಲ, ಅವನಂಗೆ ತಾನೇ ಸೂಚಿಸ್ತೈತೆ. ಅವ್ರೇನ ಯಾವುದೇ ಇದರಿಂದ ಗುರ್ತು ಪಡಿಸ್ಕೊಳೋದಿಲ್ಲ. ಅವನಂಗೆ ತಾನೇ ಅವ್ರ ಇರುವಿಕೆ, ಅವರ ನಡವಳಿಕೆ, ಅವರ ವಿಚಾರಗಳು ಅವ ಸೂಚಿಸ್ತವು. ಸುಮ್ಮನೆ ಅನುಮಾನ ಯಾಕೆ ಪಡ್ತೀರಿ? ನೀವು ಜ್ಞಾನಿ ಅದಾನೋ ಇಲ್ಲೋ, ನೀವು ಇದದಾನೋ ಇಲ್ಲೋ ಅಂಥೇಳಿ ಅವನ ಪರೀಕ್ಷೆ ಮಾಡಾಕ ನೀವು ಎಷ್ಟು ಇದು ಮಾಡಿದ್ರು ಅದು ಇದಾಗಲ್ಲ. ಅವನ ಹಂಗೆ ತಾನೇ ಸೂಚಿಸ್ತೈತೆ. ಅವನ ಸಂಪರ್ಕ ನೀವು ಮಾಡಿದಾಗ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಯಾರು ಹತ್ತಿರದಿಂದ ಸಂಪರ್ಕ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಜ್ಞಾನಿ ಅದಾರೋ ಏನು ಇಲ್ಲ. ಜ್ಞಾನಿ ಇದಾನಂತ ಜ್ಞಾನಿ ಅಂತ ನಡವಳಿಕೆ ಬೇರೆ, ಜ್ಞಾನಿನ ಆಗಿರೋದು ಬೇರೆ. ಜ್ಞಾನಿ ಹಂಗ ತೋರಿಸ್ಬೋದು, ಆದ್ರೆ ಹೆಚ್ಚಿನ ಅವ್ರ ಕೂಡ ಸಂಪರ್ಕ, ಅವ್ರ ಕೂಡ ಕಾಲ ಕಳೆದಾಗ ಗೊತ್ತಾಗುತ್ತೆ. ಅವನ ಹಂಗ ತಾನ ಸೂಚಿಸ್ತೈತಿ. ಜ್ಞಾನಿ ಹಂಗ ಇದನ್ ಮಾಡೋರು ಅದಾರ, ತೋರಿಕೆಗೆ ತೋರಿಸ್ತಾರ, ಆದ್ರೆ ಅವ್ರನ್ನ ಸಾಟ್ನ ನಂಬಿಡುದು. ಅವ್ರ ಜ್ಞಾನಿನ ಅಂತ ತೋರಿಸ್ತಾರ, ಆದ್ರ ಹೆಚ್ಚಿನ ನಿಜವಾದ ಜ್ಞಾನಿ ಇದ್ದಾವ ಅವನ್ ಕೂಡ ಹೆಚ್ಚಿನ ಸಂಪರ್ಕ ಮಾಡಿದಾಗ ಗೊತ್ತಾಗತ್ತ. ಯಾಕಂದ್ರೆ ಅವ್ರು ತೋರ್ಸಕ್ ಹೋಗೋದಿಲ್ಲ. ನಾವು ಜ್ಞಾನಿ ಅದೇನೆ, ಜನಮನ ಸಿಗಲಿ ಇದಾಗಲಿ ಅವ್ರಿಗೆ ಯಾವ್ದು ಬೇಕಾಗಿಲ್ಲ. ಅವ್ರಿಗೆ ಹೆಚ್ಚಿನ ಆದಷ್ಟು ಅವರು ಜನರಿಗೆ ಗೊತ್ತಾಗಲ್ದಂಗೆ ಇರಕ್ ಬಯಸ್ತಾರ. ಆದ್ರೆ ಆ ಉತ್ಕಟ ಇಚ್ಛೆ ಇದ್ದವ ಆ ಸ್ಥಿತಿಯನ್ನು ಹೊಂದಬೇಕನ್ನುವಂತ ಉತ್ಕಟ ಇಚ್ಛೆ ಇದ್ದ ಮುಮುಕ್ಷ ಆದವಂಗೆ ಅವ್ರ ಸಂಪರ್ಕದಿಂದ ಗೊತ್ತಾಗತ್ತ. ಹೌದಲ್ರಿ?
ನಾವು ಜ್ಞಾನಿಯ ಚಿಹ್ನೆನ ಗುರ್ತು ಹಿಡಿಬೇಕಂದ್ರೆ ನಾವು ಅದರ ಬಗ್ಗೆ ನಮ್ಗೆ ಆಸಕ್ತಿ ಇದ್ದಾಗ ಅದು ಗೊತ್ತಾಗುತ್ತೆ. ನಾವು ಆ ಸ್ಥಿತಿಯನ್ನು ಮುಟ್ಟಬೇಕು, ಆ ಸ್ಥಿತಿಯನ್ನು ಹೊಂದಬೇಕು ಅನ್ನುವಂಥ ಆಸಕ್ತಿ ಇದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬಾಹ್ಯವಾಗಿ ತೋರಿಸ್ತಾರ. ಅದಕ್ಕೆ ಅನುಮಾನ ಯಾಕೆ? ಜ್ಞಾನಿಯನ ಅಂದವನ್ನ ಅರಿಬೇಕನ್ನುವ ಅನುಮಾನ ಏಕೆ? ಅವನ ಸಂಘ ತಾನೇ ಸೂಚಿಸ್ತದೆ. ಅವ್ರು ಕೂಡ ಹೆಚ್ಚಿನ ಸಂಪರ್ಕ ಮಾಡಿದಾಗ ಗೊತ್ತಾಗುತ್ತೆ. ಇದು ಐತ ಎಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ಯಾರು ಜ್ಞಾನಿ ಅದಾರ, ಯಾರು ವಿವೇಕವಂತರದಾರ, ಅವ್ರಿಗೆ ಏನೈತಿ ಅಂದ್ರೆ ವಿಷಯದಲ್ಲಿ ವಿರತಿಯನ್ನು ಹೊಂದಿರ್ತಾರ, ವೈರಾಗ್ಯವನ್ನು ಹೊಂದಿರ್ತಾರ. ಇದು ಐತ ಅಂತ ತಿಳಿದ ಆ ವಿಷಯದಿಂದ ದೂರ ಇರ್ತಾರ. ಈ ವಿವೇಕ ಅವನಲ್ಲಿ ಜಾಗೃತ ಆಗೈತಿಲ್ಲ ಅನ್ನಕ್ ಇದ ಸೂಚನೆ ಅಂತ. ವಿಷಯದಿಂದ ದೂರ ಅದಾನ ಅಂತ ಅನ್ನಕ್ ಸೂಚನೆ ಯಾವ್ದು ಅಂದ್ರೆ ಅವ್ನು ತಿಳಿದೈತಿ ಇಲ್ಲ ಅನ್ನಕ್ ಸೂಚನೆ ವಿಷಯದಿಂದ ದೂರ ಇರ್ತಾನೆ. ವಿಷಯಗಳ ಬಗ್ಗೆ ಅವಂಗ ಅಪೇಕ್ಷೆ ಇರುವುದಿಲ್ಲ. ಹೌದು, ಅವ್ನು ವಿವೇಕ ಜಾಗೃತ ಆಗ್ಯಾಂತಿ ಅಂತ ಅನ್ನಕ್ ಸೂಚನೆ ಇದೆ. ಇದು ಐತ ಎಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವಿಷಯ ವಿರತಿಗೆ ಶಮೆನ ಸೂಚನೆ, ಮನೋನಿಗ್ರಹನ ಸೂಚನೆ. ವೈರಾಗ್ಯಕ್ಕೆ ಮನೋನಿಗ್ರಹನ ಸೂಚನೆ. ಮನಸ್ಸಿನ ನಿಗ್ರಹ ಆಗೈತಿ ಅಂದ್ರೆ ಅವಾಗ ವಿಷಯದಲ್ಲಿ ವೈರಾಗ್ಯ ಬಂದೈತಿ ಅಂತ. ವಿಷಯದಲ್ಲಿ ವೈರಾಗ್ಯ ಬಂದೈತಿ ಅಂದ್ರೆ ಅವಾಗ ವಿವೇಕ ಜಾಗೃತ ಆಗೈತಿ ಅಂತ. ಇತ್ತು ಐತ ಅಂತ ತಿಳಿದ ಯಾವುದು ಅನ್ನೋದನ್ನ ತಿಳ್ಕೊಂಡಾನ. ಅಹಿತ ಎಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವೈರಾಗ್ಯ ಬಂದೈತಿ ಅಂದ್ರೆ ಅವನಲ್ಲಿ ವಿಷಯನಾಗಿನ ಆಸೆ ಬಿಟ್ಟಾನ. ಆ ಬೈಕಿಗಳಿಗೆ ಆಸೆ ಬಿಟ್ಟಾನ ಅನ್ನಕ್ ಸೂಚನೆ ಏನ? ವಿವೇಕ. ಹಿತ ಐತ ತಿಳಿದೈತಿ ಅಂತ ಅವನು. ಅದಕ್ಕೆ ನುತಿವೆತ್ತ ಶಮೆ ತಾನೇ ಸೂಚನೆ. ಇದು ವೈರಾಗ್ಯಕ್ಕೆ ನುತಿವೆತ್ತ ಸಮಯ ಸೂಚನೆ. ವೈರಾಗ್ಯ ಬಂದೈತಿ ಅಂದ್ರೆ ಅವನಲ್ಲಿ ಮನಸ್ಸಿನಾಗ ಏನು ಇಲ್ಲ, ಮನಸ್ಸು ನಿಗ್ರಹ ಆಗೈತಿ ಅಂತ, ಮನೋನಿಗ್ರಹ ಆಗೈತಿ ಅಂತ. ಹೌದಲ್ರಿ? ಇದ ಒಂದ ಮಾತಿನ ಮೇಲೆ ನಿಮ್ಮ ಮಠ ಮಾನ್ಯಗಳ ಬೆಲೆ ಕಟ್ಟಿ. ಇದು ಐತ ಎಂಬ ತಿಳಿವಿಗೆ ವಿಷಯದಿಂದ ದೂರದವ ಹೆಂಗ? ಒಳ್ಳೆ ಸೆಂಟೆನ್ಸ್ ಮುಗಿದ್ರಪ್ಪ. ವಿಷಯ ವಿರತಿಯ ಸೂಚನೆ. ವಿಷಯದಿಂದ ದೂರದವ ಹೆಂಗ? ವಿಷಯಗಳ ಲೋಲುಪತೆ ಏನ ಐತಿನ್ನ? ವಿಷಯಗಳನ್ನ ಬೇಡಿಸುವಂತೆ ಬರ್ತದೆ ನಮಗೆ. ಬೇಡುದು ಹತ್ರು ಅದನ್ನ ಅವನು ಇನ್ನಷ್ಟು ಬೆಳೆಸ್ಬೇಕು, ಇನ್ನಷ್ಟು ಇದನ್ನ ಮಾಡಬೇಕು, ಇನ್ನಷ್ಟು ಹೆಸರು ಬರಲಿ. ವಿಷಯಗಳ ತಾಕಲಾಟನ ಐತಿ ಹೊರತಾಗಿ ವಿಷಯಗಳಿಂದ ದೂರ ಇಲ್ಲ. ಹೌದಲ್ರಿ? ವಿಷಯಗಳಿಂದ ದೂರದ ನನ್ನಕ್ ಸೂಚನೆ ಅವನು ವೈರಾಗ್ಯ ಬಂದೈತಿ. ಇದು ಐತ ತಿಳಿದೈತಿ ಅಂತ ತಿಳಿದವ ವೈರಾಗ್ಯ ತಾಳ್ತಾನ. ತಿಳಿಲ್ಲ ವೈರಾಗ್ಯ. ಹೌದಲ್ರಿ? ಅದಕ್ಕೆ ತಿಳಿದತಿ ಅನ್ನಕ್ ಅವನ್ ಕಾರಣ, ಅದಕ್ಕೆ ಸೂಚನೆ ಯಾವುದು ಅಂದ್ರ ವೈರಾಗ್ಯನ ಸೂಚನೆ. ವಿರತಿ ಅಳವಟ್ಟೈತೆ ಅನ್ನಕ ಸೂಚನೆ ಅವ ತಿಳಿದೈತಿ ಅನ್ನ. ತಿಳಿದ ಮೇಲೆ ಅವ ಮತ್ತ ಅದ್ರೊಳಗೆ ಎರಗುದಿಲ್ಲ. ತೊರೆದವರಲ್ಲಿ ಮತ್ತೆ ಎರಗದಿರ್ಪದೆ ಚಂದಮ್ಮ ಅಂತ ಇರಲ್ಲ. ಬಿಟ್ಟ ಮೇಲೆ ಅದ್ರೊಳಗೆ ನೋಡ್ಬಾರ್ದು. ಒಂದ್ ಕಡೆ ಬಿಟ್ಟು ಬಂದೆವು, ಮತ್ತೊಂದ್ ಕಡೆ ಅವಲಂಬನೆ ಆಗ್ಯವ ಅಂದ್ರೆ ತಿಳಿದಿಲ್ಲ ಅಂತ. ವಿಷಯಗಳ ಮೇಲಿನ ಮಮಕಾರ ಆಸಕ್ತಿ ದೂರ ಆಗಿಲ್ಲ ಅಂತ. ಎಲ್ಲಿವರೆಗೂ ವಿಷಯಗಳಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತಾನ ಅಲ್ಲಿವರೆಗೂ ವೈರಾಗ್ಯ ಬರುದಿಲ್ಲ. ಇನ್ನ ತಿಳಿದೇ ಇಲ್ಲ, ತಿಳುವಳಿಕೆನ ಬಂದಿಲ್ಲ. ಹೌದಲ್ಲ? ನೀವು ಎಲ್ಲ
ಇದನ್ ಮಾಡೋದು, ಭಿಕ್ಷೆ ಬೇಡೋದು, ಪಟ್ಟಿ ಕೇಳೋದು, ಇದನ್ ಮಾಡೋದು ಎದಕ್ಕಾಗಿ ಮಾಡ್ತೇವ ಅಂತಂದ್ರೆ ವಿಷಯಗಳಿಗೆ. ಹೌದಲ್ಲ, ವಿಷಯಗಳ ಅವಶ್ಯಕತೆ ಎದಕ್ಕೆ? ಸ್ವಹಿತಕ್ಕೋ ಪರಹಿತಕ್ಕೋ? ಹೌದಲ್ಲ, ಸ್ವಹಿತಕ್ಕೋ ಪರಹಿತಕ್ಕೋ ಅಂತಂದ್ರೆ ಪರಹಿತಕ್ಕಾಗಿ ಕೇಳಿದ್ರಿಂದ ಬಾಧ ಆಗುದಿಲ್ಲ. ಅದು ಕೂಡ ನಿಜವಾದ ತಿಳುವಳಿಕೆ ಉಳ್ಳವ ಅದನ್ನೂ ಕೇಳೋದಿಲ್ಲ ಅವ, ಅದು ಅವಶ್ಯಕತೆನೇ ಇಲ್ಲ. ವಿಷಯಗಳಿಂದ ಸುಖ ಇಲ್ಲ ಅಂತ ತಿಳಿದವಂಗೆ ವಿಷಯಗಳನ್ನ ಮತ್ತೆ ಯಾಕೆ ಕೂಡಿಸಕ್ ಹೋಗ್ಕಂಡ್ರಿ? ನನಗೆ ಸುಖ ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸುಖ ಕೊಡೋದಿಲ್ಲ ಅಂತ ಹೇಳ್ದಿರ್ತಾನ. ಹೌದಲ್ರಿ? ಅದಕ್ಕೆ ಅವನು ಸಂಗ್ರಹ ಮಾಡೋದಿಲ್ಲ. ಯಾವ ಸಂಗ್ರಹ ಮಾಡದೇ ಇರ್ತಾನೋ ಅವ ವಿವೇಕ ಜಾಗೃತ ಆಗೈತಿ ಅಂತ ಅರ್ಥ. ವಿವೇಕ ಯಾರಲ್ಲಿ ಜಾಗೃತ ಆಗಿರ್ತೈತೆ ಅವ್ರ ವಿಷಯದಿಂದ ದೂರ ಇರ್ತಾರ. ವಿಷಯದಿಂದ ದೂರ ಅದಾನಪ್ಪ ಅಂದ್ರ ಅದಕ್ಕೆ ಶಮನ ಮನೋನಿಗ್ರಹ. ಮನಸ್ಸಿನೊಳಗೆ ಆಸಕ್ತಿ ಇದ್ದಾಗ ವಿಷಯಗಳ ಸಂಗ್ರಹ ನಡೀತೈತಿ. ಹೌದಲ್ರಿ? ವೈರಾಗ್ಯ ಅಳವಟ್ಟೈತೆ ಅಂದ್ರೆ ಅವಕ್ಕ ವಿವೇಕ ಕಾರಣ. ವಿವೇಕಕ್ಕೆ ವೈರಾಗ್ಯ ಬಂದೈತಿ, ಅದ್ರೊಳಗೆ ವೈರಾಗ್ಯವಂತನಾದಂಥ ಜೀವನವನ್ನು ನಡೆಸ್ಯಾನ ಅಂದ್ರೆ ಅವಾಗ ಮನೋನಿಗ್ರಹನ ಕಾರಣ. ಹೌದಲ್ರಿ? ಇದು ಐದವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವಿಷಯದೊಳಗೆ ಸುಖ ಇಲ್ಲ ಅನ್ನೋದ ಸೂಚನೆ. ಹೌದಲ್ರಿ? ವಿಷಯದೊಳಗೆ ನಾವು ಸುಖವನ್ನು ಇಟ್ಕೊಂಡು ಕುಂತವ್ರಿಗೆ ಯಾವಾಗ ನಮ್ಗೆ ಇದಾಕೈತಿ? ಹೌದಲ್ರಿ? ವಿಷಯದೊಳಗೆ ಸುಖ ಇಟ್ಕೊಂಡು ಕುಂತ ನಾವು ಮ್ಯಾಲೆ ವಿಷಯಗಳು ಬೇಡ ಅಂತ ಹೇಳ್ಬೋದು. ಮ್ಯಾಲಿನ ತೋರಿಕೆಗೆ ಹೇಳ್ಬೋದು, ವಿಷಯಗಳು ಬೇಡಪ್ಪ ನನಗೆ ಅಂತ ಹೇಳ್ಬೋದು. ಮನಸ್ಸಿನಾಗ ಉಳಿಬಾರ್ದಲ್ರಿ? ಅಲ್ಲ, ಏಕಾಂತದೊಳಗೆ ಆ ಇಚ್ಛೆ ಆತಂದ್ರ ಅದನ್ನು ಇದನ್ ಮಾಡ್ದಂಗಲ್ರಿ, ಅದನ್ನ ಬಳಕೆ ಮಾಡ್ಕೊಂಡಂಗಲ್ರಿ. ಮನಸ್ಸಿನಾಗ ಬಂತಂದ್ರ ಹೋಯ್ತು. ಹೌದಲ್ರಿ? ಮನುಷ್ಯನ ವಿಚಾರ ಅತ್ಯಂತ ಕೆಟ್ಟ ಅಂತ. ಹೌದಲ್ರಿ? ಅದು ಮುಂದ ವಾಣಿಯಿಂದನೂ ಮಾಡಾಕಸ್ತತಿ, ಶರೀರದಿಂದನೂ ಮಾಡಾಕಸ್ತತಿ. ಹೌದಲ್ರಿ? ಅದಕ್ಕೆ ಮನಸ್ಸಿನೊಳಗೆ ಹೋಗ್ಬೇಕಲ್ರಿ. ಮನಸ್ಸಿನೊಳಗೆ ಹೋಗ್ಬೇಕಲ್ಲ ಅವೆಲ್ಲ ವಾಸನೆಗಳು. ಎಲ್ಲಿವರೆಗೂ ಮನಸ್ಸಿನಾಗ ವಾಸನೆಗಳು ಇರ್ತಾವೋ ಅಲ್ಲಿವರೆಗೂ ಅವು ಪ್ರಕಟ ಆಗೋದು ಒಂದಿಲ್ಲ ಒಂದಿನ. ಅದಕ್ಕೆ ಅವ್ರು ಹೇಳ್ತಾರ ಆ ವಿಷಯದೊಳಗೆ ಯಾವಂಗೂ ಸುಖ ಇಲ್ಲ ಅಂತ ನಾವು ವಿವೇಕ ಜಾಗೃತ ಆಗೈತಿ, ಅವ ವೈರಾಗ್ಯವಂತ ಆಗ್ತಾನ. ಅವ ಅದಕ್ಕೆ ಕಾರಣ ಆಗ್ತಕ್ಕಂಥದ್ದು ಮನಸ್ಸನ್ನ ನಿಗ್ರಹ ಮಾಡ್ಕೊಂಡಿರ್ತಾನ. ಹೌದಲ್ರಿ? ವಿವೇಕ ಬಂತಂದ್ರೆ ಎಲ್ಲ ಮಾಡಕ್ ಸಾಧ್ಯ ಐತಿ ನೋಡ್ರಿ. ವೈರಾಗ್ಯನೂ ಬರ್ತೈತಿ, ಶಮನೂ ಆಕೈತಿ, ದಮನೂ ಆಕೈತಿ, ತಿತಿಕ್ಷನೂ ಬರ್ತೈತಿ, ಇಲ್ಲಿ ಸಮಾಧಾನನೂ ಇರ್ತೈತಿ. ಹೌದಲ್ರಿ? ಭಕ್ತಿನೂ ಉಂಟಾಕೈತಿ. ಹೌದಲ್ರಿ? ನಾವು ವಿಷಯದೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡು ಹಂಗ ಇನ್ನ ತೋರಿಕೆಗಾಗಿ ಆ ವಿಷಯಗಳು ಬೇಡ ಅಂತ ಹೇಳಾಕತ್ತೇವ ಅಷ್ಟೇ. ನಾವು ಮನಸ್ಸಿನಾಗ ಮಾತ್ರ ಐತಿ. ಆದ್ರೆ ಏಕಾಂತದೊಳಗೆ ನೀವು ಅದನ್ನ ಮಾಡ್ತೇವಲ್ಲ. ಹೌದಲ್ರಿ? ತ್ರಿಕರಣ ಪೂರ್ವಕವಾಗಿ ಇಲ್ಲಲ್ಲ, ಕಾಯ ವಾಚ ಮನಸ್ಸ ಕಟ್ಟಳೆಗಳನ್ನ ಹಾಕೊಂಡೇವ್ ನಾವು. ಹೌದಲ್ರಿ? ತೋರಿಕೆ ಒಳಗೆ ಆಚರಣೆಗೆ ಕಟ್ಟಳೆಗಳನ್ನ ಹಾಕೊಂಡೆವು. ಆದ್ರೆ ಮನ್ಸಿಗೆ ಯಾವ ಕಟ್ಟಳೆಯನ್ನು ಹಾಕೊಂಡೇವ? ಮನ್ಸಿಗೆ ಹಾಕೊಂಡೇವ್. ಮತ್ತ ಬಯಸಬಾರ್ದದು. ಹೌದಲ್ರಿ? ನಮ್ಮ ವಿರಕ್ತರ ಅಂತ ಹೇಳಿ ತೋರಿಸ್ತೇವೆ. ಅಲ್ಲ, ಅದನ್ನ ಬಹಳ
ಹತ್ತಿಡದ್ ನಾವು ಸಾಧನೆ ಮಾಡ್ಬೇಕಂತ ಹೊಂಟೇವ್ ನಾವು. ಹತ್ತಿಡದ್ ಸಾಧನೆ ಮಾಡ್ಬೇಕಂತ ಹೊಂಟಾಗ ಮತ್ತ ಅದನ್ನ ಮತ್ತ ಬಯಕೆ ಇರಬಾರ್ದಲ್ಲಿ, ಮತ್ತ ಇರಬಾರ್ದು, ಬರಬಾರ್ದವು ವಿಷಯ ವಸ್ತುಗಳು ಬರಬಾರ್ದು. ಹೌದಲ್ರಿ? ಅದಕ್ಕೆ ಇದು ವೈರಾಗ್ಯ, ವಿವೇಕ ಬಂದಾಗ ವೈರಾಗ್ಯ ಬರ್ತತಿ, ವಿವೇಕ ಬರದ ಹೊರತು ವೈರಾಗ್ಯ ಬರೋದಿಲ್ಲ. ಮತ್ತ ನಾವು ಸಾಧನ ಮಾರ್ಗದೊಳಗೆ ಇದು ಅವಶ್ಯ ಅಂತ. ಸಾಧನ ಮಾರ್ಗದೊಳಗೆ ನಾವು ವಿವೇಕದಿಂದ ನಿಗ್ರಹ ಮಾಡಬೇಕು ಅಂತ. ನಾವು ಕಟ್ಟಳೆಯಿಂದ ನಿಗ್ರಹ ಮಾಡಿದ್ವು ಅಂದ್ರೆ, ತಿಳುವಳಿಕೆಯಿಂದ ನಿಗ್ರಹ ಮಾಡಬೇಕು. ಕಟ್ಟಳೆ ಹಾಕೊಂಡು ನಿಗ್ರಹ ಮಾಡಿದ್ವಿ ಅಂದ್ರೆ ಅದು ಏನಾಕೈತಿ ಅಂದ್ರೆ ಒಂದಿಲ್ಲ ಒಂದಿನ ಪ್ರಕಟ. ತಿಳುವಳಿಕೆಯಿಂದ ಮಾಡಿದ್ರೆ ಹೌದಲ್ರಿ? ಸಾಕಷ್ಟು ಮಠ ಮಾನ್ಯಗಳು ಇದನ್ನು ಓದ್ತೇವ್ ನಾವು, ಏನೇನ್ ಮಾಡಿದ್ರು, ಏನೇನ್ ಆಕೈತಿ, ಮಾಧ್ಯಮಗಳ ಮುಖಾಂತರ ಗೊತ್ತಾಕೈತಿ. ಅಲ್ಲಿ ಹಂಗಾಯ್ತು, ಇಲ್ಲಿ ಹಂಗಾಯ್ತು. ಯಾಕಂದ್ರೆ ವಿಚಾರ ಇಲ್ಲದಕ್ಕೆ ಇದೆಲ್ಲ ನಡೀತಾವ. ವಿಚಾರ ಇದ್ರೆ ಅವ್ಯಾಕ್ ಮಾಡಕ್ ಹೋಗಿದ್ದ? ವಿಷಯಗಳ ಬಗ್ಗೆ ಒಳಗೆ ಆಸಕ್ತಿಯನ್ನು ಇಟ್ಕೊಂಡಾಗ ಇದೆಲ್ಲ ನಡೀತೈತಿ. ಶರೀರ ಮತ್ತು ವಾಣಿ ಮುಖಾಂತರ ನಡೀತೈತಿ. ಮನಸ್ಸಿನಾಗ ವಿಷಯ ವಾಸನೆ ಇಲ್ಲ ಅಂದ್ರೆ, ಆಸಕ್ತಿ ಇಲ್ಲ ಅಂದ್ರೆ ಶರೀರದಿಂದ ನಡೆಯುದಿಲ್ಲ, ವಾಣಿಯಿಂದ ನಡೆಯುದಿಲ್ಲ. ಅದಕ್ಕೆ ಅವ್ರ ಆಚಾರ್ಯ ಹೇಳಿದ್ದ, ಇದ ಒಂದು ವಿಚಾರ ಮೇಲೆ ಇದು ಈತ ಎಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ ಅನ್ನೋ ಇದ್ರ ಮೇಲೆನ ನಿಮ್ದೆಲ್ಲ ಬೆಲೆ ಕಟ್ಟಿ ಹೋಕೈತಿ. ನಾವು ಮಠ ಮಾನ್ಯದ ಬೆಲೆ ಯಾವ ಪುರುಷಾರ್ಥಕ್ಕೆ ಅವನು ಹೊಂದುದು. ಪುರುಷಾರ್ಥ ಸಾಧನೆಗಾಗಿ ಅದರ ಅವಶ್ಯಕತೆನೇ ಇಲ್ಲ. ವಿಷಯಗಳ ಸಂಗ್ರಹದ ಅವಶ್ಯಕತೆನೇ ಇಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕಾಗಿ ಅದರ ಅವಶ್ಯಕತೆನೇ ಇಲ್ಲ. ಹೌದಲ್ರಿ? ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕಾಗಿ ಹೊರಗಿನ ಬಾಹ್ಯ ವಸ್ತುವಿನ ಅವಶ್ಯಕತೆನೇ ಇಲ್ಲ. ಅದನ್ನ ಯಾರ ಸಲುವಾಗಿ ಅದು ಉಪಯೋಗ? ವಿಷಯದಲ್ಲಿ ನಾವು ಆಸಕ್ತಿಯನ್ನು ಇಟ್ಕೊಂಡು ಕುಂತೇವು. ಇನ್ನಟ್ಟು ನಮ್ಮ ಮಠದ ಹೆಸರು ಬರ್ಲಿ, ನಮ್ಮ ಹೆಸರು ಬರ್ಲಿ, ಇನ್ನಟ್ಟು ಬೆಳೆಸ್ಬೇಕು, ಇನ್ನಟ್ಟು ದೊಡ್ಡದು ಮಾಡ್ಬೇಕು, ಇಂಬ ಮಾಡ್ಬೇಕು ಅಂತ ಅದನ್ನ ಎಷ್ಟು ಇಂಬ ಮಾಡಿದ್ರೆ ಏನೋ, ಎಷ್ಟು ಅಭಿವೃದ್ಧಿ ಪಡಿಸಿದ್ರೆ ಸ್ವಂತಕ್ಕೆ ಏನು ಅಭಿವೃದ್ಧಿ ಏನೋ ಅಂದಂಗ. ಅದು ಇಂಬ ಮಾಡಾಕ್ ಹೊಂಟೆ, ಅದನ್ನ ನೀ ಇಂಬ ಮಾಡಾಕ ಹಸ್ತದ ನೀನು. ಹೌದಲ್? ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಅವ್ರ ಅನುಭವಗಳ ಇದನ್ನ ಬಿಟ್ರು. ಅದಕ್ಕೆ ಯಾವಾಗ ಜ್ಞಾನ ಐತಿ ಇದ್ರ ಹೊರಗಿನ ಬಾಹ್ಯದ ವಿಷಯದ ಕಡೆ ಲಕ್ಷ್ಯ ಇರುದಿಲ್ಲ. ವಿಷಯಗಳ ಬಗ್ಗೆ ಅವಂಗ ಆಸಕ್ತಿ ಇರುದಿಲ್ಲ. ಅವಂಗ ಹಿತ ಯಾವುದು, ಅಹಿತ ಯಾವುದು ಅಂತ ತಿಳಿದು ಅವನ ವಿಷಯಗಳಿಂದ ನಾನು ಸುಖ ಇಲ್ಲ ಅಂತ ಕೈ ಬಿಟ್ಟಿರ್ತಾನ. ಯಾವ ಇದನ್ನು ವಿಷಯದೊಳಗೆ ಸುಖ ಇಲ್ಲ ಅಂತ ತಿಳಿದಿರ್ತಾನ, ನಾವು ವೈರಾಗ್ಯವನ್ನು ಹೊಂದಿರ್ತಾನ. ಯಾರು ವೈರಾಗ್ಯವನ್ನು ಹೊಂದಿರ್ತಾರ ಅವರು ಮನೋನಿಗ್ರಹವನ್ನ ಮಾಡಿರ್ತಾರ ಅಂತ. ಮನಸ್ಸು ನಿಗ್ರಹಿಸಲ್ಪಟ್ಟಿರ್ತೈತಿ. ಮನಸ್ಸು ನಿಗ್ರಹಿಸಲ್ಪಡೋದಂದ್ರೆ ಏನದನ್ನ ಕಟ್ಟಳೆ ಮುಖಾಂತರ ನಿಗ್ರಹ ಮಾಡಿರೋದಿಲ್ಲ ಅವ್ರು. ಮನಸ್ಸಿನಲ್ಲಿರುವಂತ ವಾಸನೆಗಳನ್ನೆಲ್ಲ ಕಳ್ಕೊಂಡಿರ್ತಾರಂತ ಮನಸ್ಸು ನಿಗ್ರಹ ಆಕೈತಿ. ನಾವು ವಾಸನೆಗಳನ್ನ ಕಳ್ಕೊಲಾರ್ದ ಅದನ್ನ ನಿಂದ್ರಸಾಕ್ ಹೋಕ್ಕೇವ್, ಮನಸ್ಸನ್ನ ಇಡಾಕ್ ಹೋಕ್ಕೇವ್ ನಾವು. ಹೌದಲ್ರಿ? ಅದು ನಿಗ್ರಹ ಆಗುದಿಲ್ಲ. ಪ್ರಸಂಗಾನುಸಾರವಾಗಿ ಅದು ಪುಟುದು ಹೇಳೋದು, ಕಾಮನೆಗಳ ಪುಟುದು ಹೇಳೋದು. ಹೌದಲ್ರಿ? ಬೂದಿ ಮುಚ್ಚಿದ ಕೆಂಡ ಒಂದಿಲ್ಲ ಒಂದಿನ ಹೊಗೆ ಆಡೋದು. ಅದು ಅದ್ರ ಮೇಲೆ ಪ್ರಸಂಗಾನುಸಾರವಾಗಿ ಏನಾರ ಅದಕ್ಕೆ ಕಸ ಕಡ್ಡಿ ಬಿದ್ದು ಅಂದ್ರೆ ಹೊಗೆ ಆಡುದು. ಹೌದಲ್ರಿ? ಬೂದಿ ಮುಚ್ಚೈತೆ ಅಷ್ಟ, ಕೆಂಡ ಒಳಗೆ ಬೆಂಕಿ ಐತೆ. ಹಂಗಿದ್ರೆ ಏನ್ ಮಾಡೋದು? ಹೌದಲ್ರಿ? ಅವ್ರ ಪೂರದ
ಕ್ಯಾಂಡ್ ಇಲ್ದಂಗ್ ಮಾಡ್ಕೊಂಡಿರ್ತಾರ, ಅದ ವಾಸನೆ ಬೆಂಕಿನ ಪೂರ ಆರಿಬಿಟ್ಟಿರ್ತೈತಿ ಅದು. ಹೌದಲ್ರಿ? ಹಂಗಾಗಿರ್ತಾರಂತ ಅವ್ರ ಮನೋನಿಗ್ರಹ ಆಗಿರ್ತದೆ. ನಾವು ಏನ್ ಮಾಡ್ತೇವೆ, ತಾತ್ಪೂರ್ತಿಕವಾಗಿ ಮನಸ್ಸನ್ನು ನಿಗ್ರಹಿಸಲ್ಲ ಹೋಗ್ತೇವೆ. ಯಾವುದೋ ಒಂದು ರೂಪದಲ್ಲೋ ಯಾವುದೋ ಒಂದು ಶಬ್ದದ ಮುಖಾಂತರ ಅಥವಾ ಉಸಿರನ್ನ ನಿಗ್ರಹ ಮಾಡೋದ್ರಿಂದ ಅದನ್ನ ಪಡಿಸಕ್ ಹೋಗ್ತೇವೆ. ಅದು ಮತ್ತೆ ಪ್ರಸಂಗಾನುಸಾರವಾಗಿ ಪುಟದ ಹೇಳ್ಕೊಡ್ತೇವೆ. ಅದಕ್ಕೆ ಜ್ಞಾನಿಯ ಅಂದವನ್ನು ಅರಿಬೇಕನ್ನೋ ಅವನ ಸಂಘ ಮಾತ್ರ ಸೂಚನೆ ಮಾಡ್ತತಿ ಅಂತ. ಅವ್ನ ಜ್ಞಾನಿ ಅದನ್ನೋ ಇಲ್ಲೋ ಅಂತ. ಅವನ ಸಂಪರ್ಕನ ಸಾಕು, ಜ್ಞಾನಿಯ ಸಂಪರ್ಕನ ಸಾಕು ಮುಕ್ತಿಯನ್ನು ಹೊಂದಬೇಕನ್ನೋ ಇಚ್ಛೆ ಉಳ್ಳವ ಜ್ಞಾನಿಯ ಸತತ ಸಂಪರ್ಕ ಮಾಡೋದ್ರಿಂದ ಅವನು ಜ್ಞಾನಿನ ಆಗ್ತಾನೆ. ಸುಮ್ಮನೆ ಅನುಮಾನ ಪಡೋಂಗಿಲ್ಲ ಅಲ್ಲಿ, ಜ್ಞಾನಿ ಅದನ್ನೋ ಇಲ್ಲ. ಅವನ ಹಂಗೆ ತಾನ ಸೂಚಿಸ್ತೈತಿ. ಅವನ್ ಪರೀಕ್ಷೆ ಮಾಡೋ ಅವಶ್ಯಕತೆನೇ ಇಲ್ಲ. ಬಹಳ ದಿನ ಸಂಪರ್ಕ ಮಾಡಿದ್ರೆ ತಾನ ಗೊತ್ತಾಗುತ್ತೆ. ಹೌದಲ್ಲ? ಆ ಸಂಪರ್ಕ ಮಾಡೋದ್ರಿಂದ ಅವನ ಆಚಾರ ವಿಚಾರಗಳನ್ನ ಕೇಳೋದ್ರಿಂದ ನಾವು ಜ್ಞಾನಿ ಅದನ್ನೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ನಾವು ಪರೀಕ್ಷೆ ಮಾಡಕ್ ಹೋಗ್ತೇವು. ಹೌದಲ್ಲ? ಗುರುಗಳ ಪರೀಕ್ಷೆ ಮಾಡಕ್ ಹೊಂಟಾರಪ್ಪ. ಹೌದು, ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ಬೇಕಂದ್ರೆ ಮಾಡಾಕೇನು ಬ್ಯಾಡ ಅಂದಿಲ್ಲ, ಯಾವ ಶ್ರುತಿನೂ ಬ್ಯಾಡ ಅಂದಿಲ್ಲ. ಪರೀಕ್ಷೆ ಮಾಡೋ ಕಾಲಕ್ಕೆ ನೀನ್ ಹೆಂಗದಿ, ನೀನ ಆ ಶಿಷ್ಯನ ಲಕ್ಷಣಗಳ ನಿನ್ನಲ್ಲಿ ಅದಾವು ಏನು? ಸತ್ಕಲೆ, ಸುಗುಣ, ವೇದದಲ್ಲಿ ಶ್ರದ್ಧೆ, ವೇದ ಉಪನಿಷತ್ತುಗಳಲ್ಲಿ ಶ್ರದ್ಧೆ, ನಿಗಮಾಗಮಗಳಲ್ಲಿ ಶ್ರದ್ಧೆ ಐತೆ ಹೆಂಗ ನಿನ್ನಲ್ಲಿ? ಹೌದಲ್ರಿ? ಒಳ್ಳೆ ಗುಣಗಳು ಬೇಕಲ್ಲ ನಿನ್ನಲ್ಲಿ. ಆ ಸ್ಥಿತಿಯನ್ನು ಮುಟ್ಟಕ್ಕೆ ಕಾರಣ ಆಗ್ತಕ್ಕಂಥ ಆ ಗುಣಗಳು ನಿನ್ನಲ್ಲಿ ಇದ್ದಾಗ ಮಾತ್ರ ನಿಜವಾದ ಗುರುವಿನ ಲಕ್ಷಣಗಳನ್ನು ನೀಡಕ್ಕೆ ಬರ್ತದೆ. ಉತ್ತಮ ಶಿಷ್ಯನ ಲಕ್ಷಣಗಳು ಉತ್ತಮ ಗುರುವಿನ ಲಕ್ಷಣಗಳು ಒಂದದ. ಹೌದಲ್ರಿ? ಹಂಗಿದ್ದಾಗ ಗೊತ್ತಾಗುತ್ತೆ. ಅದಕ್ಕೆ ಅನುಮಾನ ಪಡಬಾರ್ದ್ರಿ. ಅವ್ರ ಸಂಘ ತಾನೇ ಸೂಚಿಸ್ತತಿ ಅಂತ. ಜ್ಞಾನಿ ಅಂದ ಅರಿವಿರೇಕೆ, ಅನುಮಾನ ಏಕೆ? ಅವನ ಹಂಗ ತಾನೇ ಸೂಚಿಸ್ತತಿ. ಜ್ಞಾನಿಯ ಅಂದವನು ಅರಿವೇ ಅನುಮಾನವೇಕೆ? ಅವನ ಹಂಗ ತಾನೇ ಸೂಚಿಸ್ತದೆ. ಅವನ ಸಂಪರ್ಕ ತಾನೇ ಗೊತ್ತು ಮಾಡಿಕೊಡ್ತೈತಿ ನಿಮಗೆ. ಸಂಶಯ ಯಾಕೆ ನಿಮಗೆ? ಸಂಶಯ ಯಾಕೆ? ಸಂಶಯ ಅವಶ್ಯಕತೆ ಇಲ್ಲ. ಸಂಶಯ ಮಾಡೋ ಅವನ ಸಂಪರ್ಕ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ. ಹೌದಲ್ಲ? ನಮ್ಮ ಸಂಪರ್ಕ ದೂರ ಇದ್ದುಕೊಂಡು ನಾವು ಪರೀಕ್ಷೆ ಮಾಡಿದ್ರೆ ನೀವು ಏನ್ ಪರೀಕ್ಷೆ ಮಾಡ್ತೀರ ಅದನ್ನ ಉಲ್ಟನ್ನ ಮಾಡ್ತಾರ. ಹೌದಲ್ಲ? ಅವ್ರಿಗೆ ನಾ ಜ್ಞಾನಿ ಅದೇನೆ ಅಂತ ತೋರಿಸ್ಕೊಳ್ಳೋ ಇಚ್ಛೆನೇ ಇರೋದಿಲ್ಲ. ನಮ್ದು ಹೆಂಗ ನಾವು ಏನ್ ಪರೀಕ್ಷೆ ಮಾಡ್ತೇವೆ ಅದ್ರ ಉಲ್ಟಾನ ಮಾಡ್ತಾರ. ಯಾಕಂದ್ರೆ ಅವ್ರಿಗೆ ಗೊತ್ತಾಕತ್ತದ, ನಾನು ಪರೀಕ್ಷೆಗೆ ಮಾಡಕ್ ಬಂದಾನ, ನನಗೆ ಇದಕ್ಕೆ ಬಂದಾನ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವ ಪರೀಕ್ಷೆಗೂ ಕೂಡ ನಾನು ಉತ್ತರಿಸಲ್ಲ. ನಿಜವಾದ ಇದನ್ನ ತಿಳಿಸ್ಕೊಡೋದಿಲ್ಲ. ಅವ್ರ ಸಂಪರ್ಕ ಮಾತ್ರ ಆ ಉತ್ಕಟ ಇಚ್ಛೆ ಉಳ್ಳವ್ರ ಹೋದಾಗ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಅನುಮಾನ ಪಡಬಾರ್ದ್ರಿ. ಅವನ ಹಂಗೆ ತಾನೇ ಸೂಚಿಸ್ತೈತಿ. ಐತ ತಿಳಿದೈತಿ ಅಂದ್ರೆ ಅವಂಗೆ ವಿಷಯದಲ್ಲಿ ವೈರಾಗ್ಯ ಇರ್ತೈತಿ. ವೈರಾಗ್ಯಕ್ಕೆ ಕಾರಣ ಆಗ್ತಕ್ಕಂಥ ಮನಸ್ಸು ನಿಗ್ರಹಿಸಲ್ಪಟ್ಟಿರ್ತೈತಿ ಅಂತ ಹೇಳ್ತಾರೆ. ಮನಸ್ಸು ನಿಗ್ರಹಿಸಲ್ಪಡ್ತ ಅಂದ್ರೆ ಮುಂದೆ ಹೇಳ್ತಾರೆ ಕ್ಷಮೆಗೆ ಸೂಚನೆ, ಕ್ಷಮೆಗೆ ಸನ್ಮತವಾದ ಪರಮುಕ್ತಿ ಪದದ ಒಲುಮೆ ಸೂಚನೆ. ಒಲುಮೆ ಐತೆ ಅಂತ. ಕ್ಷಮೆ ಆಗೈತೆ ಅಂದ್ರೆ ಅವಂಗ ಒಲವು ಎದ್ರೊಳಗೆ ಇರ್ತೈತಿ ಅಂದ್ರೆ ವಿಷಯಾದಿಗಳಲ್ಲಿ ಇರೋದಿಲ್ಲ.
ಪರಮುಕ್ತಿಯನ್ನು ಹೊಂದ್ಬೇಕನ್ನುವಂತ ಉತ್ಕಟ ಇಚ್ಛೆ ಮುಮುಕ್ಷತ್ವ ಬಂದಿರ್ತತಿ ಅಂತ. ಹೌದಲ್ಲ, ಮುಮುಕ್ಷತ್ವ ಬಂದಿರ್ತತಿ. ಪರಮುಕ್ತಿ ಪದದ ಒಲುಮೆ ಸೂಚನೆ. ಮುಕ್ತಿಯನ್ನು ಹೊಂದಬೇಕಪ್ಪ, ನಾನು ಎಂದಿರ್ಪೇನೋ ನಿಜ ಸುಖದಲ್ಲಿ, ಬಹುದ್ವಂದ್ವಗಳನ್ನೆಲ್ಲ ಅಳಿದುಳಿದು ಅನ್ನೋಂಥ ಉತ್ಕಟವಾದಂಥ ಇಚ್ಛೆ ಉದಯ ಆಗಿರ್ತೈತಿ. ಈ ಪರಮುಕ್ತಿ ಒಲುವಿಗೆ ಏನು ಕಾರಣ ಆಗಿರ್ತೈತಿ ಅಂದ್ರೆ ಗುರು ಸೇವೆ ಗುರು ಸೇವೆ ಸೂಚನೆ. ಗುರುವಿನ ಸೇವಾದಿಗಳಲ್ಲಿ ತೊಡಗಿರ್ತಾನ. ಪರಮುಕ್ತಿ ಒಲುಮೆಗೆ ಗುರು ಸೇವೆ ಸೂಚನೆ. ಸೇವೆನ ಸೂಚನೆ. ಗುರುವಿನ ಸೇವಾದಿಗಳನ್ನು ಮಾಡ್ತಾನೆ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ. ಮುಕ್ತಿ ಹೊಂದಬೇಕು ಇಚ್ಛೆ ಬಂದ ಗುರುವಿನ ಸೇವಾ ಮಾಡಕ್ ನಿಂದಿರ್ತಾನ್ರಿ ಅವ. ಇಲ್ಲ ಅಂದ್ರೆ ಮಾಡೋದಿಲ್ಲ. ಮುಕ್ತಿ ಹೊಂದಬೇಕು ಇಚ್ಛೆ ಆಯ್ತಾ ಗುರುವಿನ ಸೇವಾದಿಗಳಲ್ಲಿ ತೊಡಗಿತಾನೆ. ಹಂಗಾರೆ ಗುರುವಿನ ಸೇವೆ ಬರಕಂದ್ರೆ ವೇದಾರ್ಥ ಸೂಚನೆ. ವೇದಾರ್ಥಗಳಲ್ಲಿ ನಂಬಿಕೆ ಇರ್ತತಿ, ಅಲ್ಲಿ ಶ್ರದ್ಧೆ ಇರ್ತತಿ ಅವ್ನಿಗೆ. ಹೌದಲ್ರಿ? ಗುರುವಿನ ಸೇವಾ ಮಾಡಾಕತ್ತಾನ ಅಂದ್ರೆ ಗುರು ಏನ್ ಹೇಳ್ತಾನ ಅದ ವೇದ ವಾಕ್ಯ. ವೇದಗಳು ಏನ್ ಹೇಳ್ತಾವ, ಗುರು ಈ ನಿಜವಾದ ಗುರು ಏನ್ ಹೇಳ ಅದ ವೇದಗಳ ಅರ್ಥ ಐತಿ. ಗುರುವಿನ ಸೇವೆ ಸದ್ಭಾವ. ಹೌದ್ರಿ, ಆಪ್ತ ಅಂಗ ಸದ್ಭಾವ ಸೇವಾ 4 ರೀತಿಯಾಗಿ ಸೇವಾದಿಗಳನ್ನ ಮಾಡ್ತಾನ. ಯಾಕಂದ್ರೆ ಯಾವ ಕಾಲದಾಗಿ ಯಾವ ವಿಚಾರಗಳನ್ನ ಹೇಳ್ತಾರ ಅನ್ನೋದು ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾವ ಯಾವಾಗ್ಲೂ ಅವ್ರ ಸಂಘದೊಳಗೆ ಇರ್ತಾನ, ಅವ್ರ ಸನ್ನಿಧಿನ ಒಳಗೆ ಇರ್ತಾನ. ಅವ್ರ ಬಿಟ್ಟು ಅಗಲುದಿಲ್ಲ. ಯಾವ ಟೈಮ್ದಾಗ ಏನ್ ಹೇಳ್ತಾರ ಅನ್ನೋದು ಹೇಳಕ್ ಬರುದಿಲ್ಲ. ಮುಕ್ತಿಯನ್ನು ಹೊಂದ್ಬೇಕನ್ನುವಂತ ದೃಢವಾದ ಇಚ್ಛೆ ಆಗಿರ್ತತಿ. ಹೌದಲ್ರಿ? ಎಲ್ಲಾ ವಿಷಯದೊಳಗೆ ವೈರಾಗ್ಯ ಬಂದಿರ್ತತಿ, ವಿವೇಕ ಜಾಗೃತ ಆಗಿರ್ತತಿ, ವೈರಾಗ್ಯ ಬಂದಿರ್ತತಿ, ಮನೋನಿಗ್ರಹ ಆಗಿರ್ತತಿ. ಅವಾಗ ಮುಕ್ತಿ ಒಲವಾಗಿರ್ತತಿ. ಆ ಮುಕ್ತಿಯನ್ನು ಹೊಂದಬೇಕನ್ನೋ ಇಚ್ಛೆ ಆಗಿರ್ತತಿ, ದೃಢವಾದಂತ ಇಚ್ಛೆ ಮುಮುಕ್ಷತ್ವ ಬಂದಿರ್ತತಿ. ಮುಮುಕ್ಷತ್ವ ಬಂದ್ಮೇಲೆ ಗುರುಪಾದವನ್ನು ಸೇವೆಯನ್ನು ಮಾಡ್ತಾರೆ. ಗುರುಪಾದ ಸೇವೆಗೆ ವೇದಾರ್ಥ ಸೂಚನೆ. ಗುರುಪಾದ ಸೇವೆಗೆ ವೇದಾರ್ಥಗಳಲ್ಲಿ ನಂಬಿಕೆ. ಹೌದಲ್ರಿ? ವೇದಗಳ ಮೇಲೆ ಶ್ರದ್ಧೆ ಇರ್ತೈತಿ. ವರ ವೇದಾರ್ಥಕ್ಕೆ ಶರೀರಾದಿ ನೇತಿಯೇ ಸೂಚನೆ. ವರ ವೇದಾರ್ಥಕ್ಕೆ ಗುರು ಏನ್ ಹೇಳ್ತಾನ, ನೀ ಶರೀರ ಅಲ್ಲಪ್ಪ ಅಂತ ಹೇಳ್ತಾನ. ಅದನ್ನು ಕೂಡ ವೇದಗಳ ಏನ್ ಹೇಳ್ತಾವ, ಶರೀರ ನೀನಲ್ಲ, ನೀ ಸಚ್ಚಿದಾನಂದ ಸ್ವರೂಪನ ಅದಿ, ನೀ ನಿತ್ಯ ಪರಿಪೂರ್ಣನ ಅದಿ ಅಂತ ಹೇಳ್ತಾವಲ್ಲ. ಅದ್ರ ಮೇಲೆ ಅದನ್ನ ತಿಳ್ಕೊಂಡು ಅವ ಶರೀರ ನಾನಲ್ಲ ಅಂತ ತಿಳ್ಕೊಂಡು ಶರೀರ ಭಾವನ ಬಿಟ್ಟಿರ್ತಾನ. ಇದನ್ನ ನೇತಿಗಳಿದಿರ್ತಾನ. ಶರೀರ ನಾನಲ್ಲ ಅನ್ನೋದನ್ನ ತಿಳಿದಿರ್ತಾನ. ಹೌದಲ್ರಿ? ಶರೀರ ನಾನಲ್ಲ ಅಂತ ತಿಳಿದಿರ್ತಾನ. ಅವ್ರ ಗುರುಗಳು ಹೇಳಿಕೊಡ್ತಾರ, ಶರೀರ ನೀನಲ್ಲಪ್ಪ, ನೀ ಸಚ್ಚಿದಾನಂದ ಸ್ವರೂಪನ ನೀನದಿ, ನಿತ್ಯ ಪರಿಪೂರ್ಣ ನೀನದಿ. ಹೌದಲ್ರಿ? ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಸ್ವರೂಪ ನೀನದಿಪ್ಪ. ಶರೀರ ನೀನಲ್ಲ. ಇದು ಮಾಯಾದಿಂದ ನಿನಗೆ ಹಂಗ ಅಜ್ಞಾನದಿಂದ ಶರೀರ ನಾನು ಅನ್ನೋ ಭಾವ ಗಟ್ಟಿಯಾಗಿತ್ತು. ಅದು ಅಲ್ಲ, ನೀನು ಸಚ್ಚಿದಾನಂದ ಸ್ವರೂಪದಿ, ನಿತ್ಯ ಪರಿಪೂರ್ಣದಿ ಅಂತ ತಿಳಿಸ್ಕೊಟ್ಟಿರ್ತಾರ. ತಿಳಿದ್ಮೇಲೆ ಅದನ್ನ ಶರೀರ ನಾನಲ್ಲ ಅಂತ ತಿಳಿದ್ಮೇಲೆ ಅದನ್ನ ನೇತಿಗಳಿತಾನ. ಅದು ಆ ಭಾವವನ್ನು ಬಿಡ್ತಾನ. ಹೌದಲ್ಲ? ಇದು ಯಾವ ಹಂತದೊಳಗದಾರ ಅನ್ನೋದನ್ನ ತಿಳಿಸ್ತಾರ ಅವ್ರು. ಯಾವ್ಯಾವ ಏನೇ ಎದಕ್ಕೆ ಕಾರಣಕ್ಕವು. ವಿವೇಕ ಬಂತಂದ್ರ ವೈರಾಗ್ಯ ಕಾರಣ ಆಕೈತಿ. ವೈರಾಗ್ಯ ಬಂತಂದ್ರ ಮನೋನಿಗ್ರಹ ಕಾರಣ ಆಕೈತಿ. ಮನೋನಿಗ್ರಹ ಆಗಿತ್ತಂದ್ರ ಅವನಿಗೆ ಗುರುಪಾದ ಸೇವೆಯನ್ನು ಮಾಡ್ತಾನ. ಅಲ್ಲಿ ವೈರಾಗ್ಯ ಮುಮುಕ್ಷತ್ವ ಆಕೈತಿ. ಮುಮುಕ್ಷತ್ವ ಗುರುಪಾದ ಸೇವೆಗೆ ಕಾರಣ ಆಕೈತಿ. ಗುರುಪಾದ ಸೇವೆಗೆ ವೇದಗಳ ಅರ್ಥವನ್ನ ತಿಳಿತಾನಲ್ಲಿ. ವೇದಗಳ ಅರ್ಥ ತಿಳಿದ ಮೇಲೆ ಅವ ಶರೀರ ಇವು ನೇತಿ ಹೇಳ್ತಾನ. ಇವು ಅನಿತ್ಯ ಅದಾವು ಅಂತ ಖಾತ್ರಿ ಆಗತ್ತಲ್ಲಿ. ಹೌದ? ಇವು ನಿತ್ಯ ವಸ್ತು ಅಲ್ಲ, ನಾ ನಿತ್ಯ ಪರಿಪೂರ್ಣ ಅದೇನಿ ಅಂತ
ಗುರುಗಳು ತಿಳಿಸಿಕೊಡ್ತಾರಲ್ಲ, ವೇದ ಸಮ್ಮತವಾದಂಥ ವಿಚಾರಗಳನ್ನು ತಿಳಿಸಿಕೊಡ್ತಾರಲ್ಲ, ತಿಳಿದ ಮೇಲೆ ಅವನು ಶರೀರ ಭಾವವನ್ನು ಬಿಡುತ್ತಾನ ಅಂತ. ಶರೀರ ನೀತಿ ಹೇಳ್ತಾನೆ. ಮತ್ತೆ ಶರೀರಾದಿ ನೀತಿಗೆ ತಾನ್ಯಾರೆಂಬುದೇ ಸೂಚನೆ. ತಾನು ಯಾರಂತ ತಿಳಿದ್ಮೇಲೆ ಶರೀರ ನೀತಿಗಳಾಕೆ ಬರ್ತದೆ? ಹೌದಲ್ರಿ? ಶರೀರ ನೀನಲ್ಲಪ್ಪ ಅಂತ ಹೇಳಿದ್ಮೇಲೆ ಅದನ್ನ ಕೈ ಬಿಟ್ಟು ನಾನು ಯಾರಂತ ತಿಳ್ಕೊಂಡಿರ್ತಾನ. ಶರೀರ ಭಾವ ಬಿಟ್ಟಾನಂದ್ರ ಸಚ್ಚಿದಾನಂದ ಭಾವದಾಗ ಉಳ್ದಾನಂದ್ರ ತಿಳ್ಕೊಂಡಿರ್ತಾನ. ಹೌದಲ್ರಿ? ನಾನು ಯಾರಂತ ತಿಳಿದನ್ನ ಕಾರಣ ಶರೀರ ಭಾವವನ್ನು ಬಿಟ್ಟಿರ್ತಾನ. ನಾನು ಯಾರನ್ನು ತಿಳಿತಾನೋ ಶರೀರ ಭಾವದಾಗಿರೋದು. ನಾನು ಯಾರಂತ ತಿಳಿಬೇಕಲ್ಲ. ಹೌದಲ್ರಿ? ಜ್ಞಾನಾರನ್ನು ತಿಳ್ಕೊಂಡು ಶರೀರವನ್ನು ನೀತಿಗಳದ ವೇದಾರ್ಥದ ಅರ್ಥವನ್ನು ತಿಳ್ಕೊಂಡು ಗುರುಪಾದ ಸೇವೆಯನ್ನು ಮಾಡಿದಾಗ ಅದಕ್ಕೆ ಬಂದಿರ್ತೈತ್ರಿ. ಅದು ವಿಚಾರ ವೇದ ಸಮ್ಮತವಾದಂಥ ವಿಚಾರಗಳನ್ನು ಗುರುಗಳ ಮುಖೇನ ಕೇಳಿ ಅದನ್ನು ದೃಢಪಡಿಸ್ಕೊಂಡಿರ್ತಾನೆ. ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡಿರ್ತಾನೆ. ಸಂಶಯಗಳೆಲ್ಲ ದೂರ ಆಗಿರ್ತಾವಲ್ಲಿ. ಯಾರು ನಾನು ಯಾರು ಅಂತ ತಿಳ್ಕೊಂಡಿರ್ತಾರ ಅವರಲ್ಲಿ 7 ಕಾಳಿನಷ್ಟು ಸಂಶಯಗಳಿರೋದಿಲ್ಲ. ಸಂಶಯಗಳು ಇದ್ದು ಅಂದ್ರೆ ನಾವು ಯಾರಂತ ತಿಳ್ಕೊಳಕ್ಕಾಗೋದಿಲ್ಲ. ಅವನು ಗುರುವಿನ ಮುಖಾಂತರ ಗುರುಪಾದ ಸೇವೆಯನ್ನು ಮಾಡಿದಾಗ ಅವಲ್ಲಿ ಸಂಶಯಗಳೆಲ್ಲ ದೂರಕ್ಕೆ ಅದನ್ನು ತಿಳ್ಕೊಂಡಿರ್ತಾನೆ. ವೇದ ಸಮ್ಮತವಾದಂಥ ವಿಚಾರಗಳನ್ನ ಅವ್ರು ತಿಳಿಸ್ಕೊಡ್ತಾರೆ. ಆವಾಗ ಶರೀರ ಭಾವವನ್ನು ಬಿಡಕ್ಕೆ ಸಾಧ್ಯ ಐತಿ. ಶರೀರ ಭಾವ ಬಿಡಕ್ಕೆ ಕಾರಣ ಆಗ್ತಕ್ಕಂಥದ್ದು ನಾನು ಯಾರನ್ನುವಂಥ ವಿಚಾರ ಅಳವಟ್ಟಿರ್ತದೆ. ನಾ ಸಚ್ಚಿದಾನಂದ ಸ್ವರೂಪನಾದನಿ ಅನ್ನೋದು ದೃಢ ಆಗಿರ್ತದೆ. ಸಂಶಯ ಎಲ್ಲ ಕಾರಣಷ್ಟು ಇರೋದಿಲ್ಲ. ನಮ್ಗೆ ಇದನ್ನು ಕೇಳೋತ್ನಾಗ ಅಷ್ಟೇ ನಾನು ಸಚ್ಚಿದಾನಂದ ಸ್ವರೂಪನಾದೇನೆ ಅನ್ನೋದು ಇದಿರ್ತೈತಿ. ಮತ್ತು ಮರಳು ಏನಾಕೈತಿ ಶರೀರ ಭಾವದಾಗ ಇರ್ತೀವಿ. ಹೌದಲ್ರಿ? ಅವಾಗ ಹಂಗಾಗಿರೋದಿಲ್ಲ. ಮುಮುಕ್ಷಿಗೆ ಮುಕ್ತಿಯನ್ನು ಹೊಂದಬೇಕಂತ ದೃಢವಾದ ಇಚ್ಛೆ ಉಳ್ಳವ ಅವ ಶರೀರ ಭಾವವನ್ನು ಮೀರುತ್ತಂಗೆ ಯಾರು ಅನುಭವಿಗಳ ಗುರುವಿನ ಮುಖಾಂತರ ಕೇಳಿ ತಿಳ್ಕೊಂಡು ನಾ ಸಚ್ಚಿದಾನಂದ ಸ್ವರೂಪನಾದೇನೆ ಕೇಳ್ತಾನ. ಅದು ದೃಢ ಮಾಡ್ಕೊಂಡಿರ್ತಾನೆ. ಪರೋಕ್ಷ ಅಪರೋಕ್ಷ ಆಗಿರ್ತೈತಿ. ಹೌದಲ್ರಿ? ಪರೋಕ್ಷ ಜ್ಞಾನ ಅಪರೋಕ್ಷವನ್ನು ಮಾಡ್ಕೊಂಡಿರ್ತಾನ. ನಾನು ಯಾರನ್ನೋದು ಅವನು ದೃಢ ಮಾಡ್ಕೊಂಡ. ನಾನು ಶರೀರ ಅಲ್ಲಪ್ಪ, ಶರೀರ ಇದು ನನಗೆ ಅನ್ಯವಾಗೈತಿ. ನಾನು ಮಾತ್ರ ಸಚ್ಚಿದಾನಂದ ಸ್ವರೂಪನಾದನಿ, ತ್ರಿಕಾಲ ಬಾಧಿತ ವಸ್ತು ನಾನದನಿ, ಯಾರೂ ನಾನದನಿ ಅಂತ ಖಾತ್ರಿ ಮಾಡ್ಕೊಂಡ್ರಿ. ಅಂದ್ರ ಸಾಧನ ಮಾರ್ಗಗಳನ್ನ ಹೇಳಿದ್ರು ಅವ್ರು. ಏನು ವೇದಾಂತಕ್ಕೆ ವೇದಾಂತವನ್ನು ಹೊಂದಾಕ ಕಾರಣ ಆಗ್ತಕ್ಕಂಥ ಏನು ಸಾಧನ ಚತುಷ್ಟಯ ಅಲ್ಲ ಅದನ್ನು ಹೇಳಿದರು. ಹೌದಲ್ರಿ? ವಿವೇಕ, ವೈರಾಗ್ಯ, ಶಮದಮಾದಿ ಸಂಪತ್ತು, ಮುಮುಕ್ಷತ್ವ ಇವು ಬಂದ ಮೇಲೆ ನಾನು ಯಾರನ್ನೋ ತಿಳಿತೈತ್ರಿ. ಇದನ್ನು ಬರಲಿಲ್ಲ ಅಂದ್ರೆ ಇವು 4 ಸಾಧನ ಮಾರ್ಗದ ನಡೀಲಿಲ್ಲ, ಸಾಧನ ಚತುಷ್ಟಯ ಸಂಪನ್ನತ್ವ ಬರಲಿಲ್ಲ ಅಂದ್ರೆ ನಾವು ಗುರು ಯಾರದನ ಹೆಂಗದಾರ ಅನ್ನೋ ತಿಳುವಳಿಕೆನ ಬರೋದು. ಗೊತ್ತ? ಯಾರು ಮುಮುಕ್ಷುಗಳದಾರ ಅವ್ರಿಗೆ ನಿಜವಾದ ಗುರುವಿನ ಯಾರು ಅಂತ ಕಂಡುಹಿಡುವಂಥ ಸಾಮರ್ಥ್ಯ ಇರ್ತದೆ. ಯಾಕೆ ಅವ್ರ ಲಕ್ಷಣ ಮತ್ತು ನಿಜವಾದ ಗುರುವಿನ ಲಕ್ಷಣ ಭಿನ್ನಿರೋದು ಒಂದೇ ಇರ್ತೈತಿ. ಹೌದಲ್ರಿ? ಇವನು ಉತ್ತಮ ಆಚರಣೆ ಮುಖಾಂತರ ಉತ್ತಮ ವಿಚಾರ ಉಳ್ಳವನಾಗಿ ಆ ಸ್ಥಿತಿಯನ್ನು ಮುಟ್ಟಿರ್ತಾನ. ಇವು ಇನ್ನು ಉತ್ತಮ ಆಚರಣೆ ತೊಡಗಿರ್ತಾನ. ಅದಕ್ಕಿಬ್ಬರು ಇದು ಲಕ್ಷಣಗಳು ಒಂದದ, ನಿಜವಾದ ಗುರು ಮತ್ತು ನಿಜವಾದ ಶಿಷ್ಯನ ಲಕ್ಷಣ. ಅದಕ್ಕೆ ಅವು ಶರೀರ ಮುಂತಾದ ಉಪಾಧಿಗಳನ್ನ ನೀಡಾಡಬೇಕಂದ್ರೆ ಅವು ನಾನು ಯಾರನ್ನು ತಿಳಿದಿರ್ತೈತಿ. ಶರೀರ ಭಾವವನ್ನು ಬಿಟ್ಟಾನಂದ್ರೆ ಅವ ನಾನು ಯಾರನ್ನು ತಿಳಿದ ಮೇಲೆ ಈ ಶರೀರ ಭಾವನ ಎಚ್ಚರಿಕೆ ಅವಸ್ಥೆಗಳು ಶರೀರ ಭಾವನ ನೀಗಾಕ ಸಾಧ್ಯ.
ತಿಳಿಲ್ಲನ ಬಿಡ್ತಿರ್ತೇವ್ ಖರೆ ತಿಳಿದು ಬಿಡ್ಬೇಕಲ್ಲ. ತಿಳಿದು ಬಿಟ್ಟಿರ್ತೇವ್ ನಾವು ಪ್ರತಿದಿನ ರಾತ್ರಿ ನಿದ್ರಿ ಒಳಗೆ ತಿಳಿಲ್ಲನ ಬಿಟ್ಟಿರ್ತೇವ್ ಶರೀರ ನಾನಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳಲ್ಲ ಬಿಟ್ಟಿಲ್ಲಲ್ಲಿ ಅಜ್ಞಾನದಿಂದ ಬಿಟ್ಟೇವಲ್ಲಿ. ನಿಜವಾದಂತ ವಿವೇಕವುಳ್ಳಂತ ಆ ಮುಮೋಕ್ಷು ಏನದನ್ನ ತಿಳಿದು ಬಿಟ್ಟಿರ್ತಾನ. ಜ್ಞಾನಿ ತಿಳಿದು ಬಿಟ್ಟಿರ್ತಾನ. ನಾನು ಈ ಶರೀರ ಅಲ್ಪ, ನಾ ಸಚ್ಚಿದಾನಂದ ಸ್ವರೂಪ ಅದೀನಿ, ನಾ ಅರಿವು ಅದೀನಿ, ನಾ ತ್ರಿಕಾಲ ಬಾಧಿತ ವಸ್ತು ಅದೀನಿ ಅಂತ ತಿಳಿದು ಬಿಟ್ಟಿರ್ತಾನ. ಹಿಂಗಾಗಿ ಅವಂಗ ಯಾವ ಬಾಧ ಆಗುದು, ಎಚ್ಚರಿಕೆ ಅವಸ್ಥೆ ಯಾವ ಬಾಧನ ಇರೋದು. ಎಲ್ಲರೂ ಎಚ್ಚರಿಕೆ ಅವಸ್ಥೆಗ ಅವ್ನ ನಿದ್ರೆ ಅವಶ್ಯಕತೆನೇ ಬರೋದಿಲ್ಲ. ನಿದ್ರೆ ಅವಶ್ಯಕತೆನೇ ಬೀಳೋದಿಲ್ಲ. ಯೋಗಿಗೆ ಆವ ಕರ್ಮದ ಭಜನೆಯಿಂದ ಆವ ಪುಣ್ಯಗಳು ಒಡಗೂಟ ಏನು ಇಲ್ಲ ಅವ್ನಿಗೆ ಏನು ಮಾಡೋ ಅವಶ್ಯಕತೆನೇ. ನಿಮ್ಮ ಲೌಕಿಕ ಹಿಡ್ಕೊಂಡು ಏನು ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಅದಕ್ಕೆ ಅವ್ರ ಕಾಯ್ ಅಂತತಿ, ಗುಬ್ ಚು ಅಂತತಿ. ಅದನ್ನ ತಗೊಂಡು ನನಗೇನಾಗ್ಬೇಕಾಯ್ತಿ, ಹೊಗಳಿದ್ರ ತೆಗಳಿದ್ರ ನನಗೇನಾಗ್ಬೇಕಾಯ್ತಿ, ಯಾರನ್ನ ಮೆಚ್ಚಾಕಿ ಅದನ್ನ ಮಾಡ್ಬೇಕಾಯ್ತಿ. ಅದ್ರ ಅವಶ್ಯಕತೆನೇ ಇಲ್ಲ. ನಾನು ಯಾರನ್ನು ಅಂತ ತಿಳುವಳಿಕೆ ಉಳ್ಳ ಇನ್ನೊಬ್ರನ್ನ ಮೆಚ್ಚಾಕ ಹೋಗುದಿಲ್ಲ. ಯಾಕಂದ್ರೆ ಅದ್ರ ಎಲ್ಲ ಅನಿತ್ಯದವು ಎಲ್ಲ ಅನ್ನೋದು ಮೊದ್ಲಕ್ಕೆ ತಿಳಿದು ಕೈ ಬಿಟ್ಟಿರ್ತಾನ. ಮತ್ತೆ ಯಾಕೆ ಅದ್ರ ಅವಲಂಬನ ಹಾಕ್ತಾನ, ಹೌದಲ್ರಿ? ಮತ್ತದ್ರ ಅವಲಂಬನ ಆಗುದಿಲ್ಲ. ಅದಕ್ಕೆ ಈ ಸಾಧನ ಮಾರ್ಗ ಏನ ಸಾಧನ ಚತುಷ್ಟಯ ಸಂಪನ್ನತ್ವ ಇದ್ದಾರಿಗೆ ಮಾತ್ರ ಇದು ಅನುಭವಕ್ಕೆ ಬರ್ತದೆ. ಹೌದಲ್ರಿ? ಸಾಧನ ಚತುಷ್ಟಯಗಳು ವೇದಾಂತಕ್ಕೆ ಅಧಿಕಾರಿಗಳಾಗಬೇಕಂದ್ರೆ ಸಾಧನ ಚತುಷ್ಟಯಗಳು. ಹಂಗ ವೇದಾಂತಕ್ಕೆ ಅಧಿಕಾರಿಗಳಾಕಿವು ನನ್ನನ್ನು ತಿಳಿತೀನಿ, ನಾನು ಯಾರನ್ನ ತಿಳ್ಕೊಂತೀನಿ ಅಂದ್ರೆ ಒಮ್ಮಗ್ಲೆ ಆಗೋದು. ಈ 4 ಮೆಟ್ಲುಗಳನ್ನ ಹತ್ಬೇಕಲ್ಲ. ಹೌದಲ್ರಿ? ವಿವೇಕ, ವೈರಾಗ್ಯ, ಸಮಾಧಿ ಸಂಪತ್ತಿನ ಸಾಧನೆ, ಮುಮುಕ್ಷತ್ವ ಬರ್ಬೇಕಿಲ್ರಿ. ಮುಮುಕ್ಷತ್ವ ಬಂದಾಗ ನಾನು ಯಾರನ್ನು ತಿಳಿತೀನಿ. ಮುಮುಕ್ಷತ್ವ ಬರದ ಅರ್ಥ ಬರುದಿಲ್ಲ, ತಿಳಿಯಾಕಾಗೋದಿಲ್ಲ. ಕ್ಯಾಬನ್ ಕಾದಾಗ ಅದನ್ನ ಹೆಂಗ್ ಬೇಕು ಹಂಗೆ ಒಳಸಕ್ ಬರ್ತೈತಿ. ಕ್ಯಾಬನ್ ಕಾಯಿಲ್ದನ ಒಳಸಕ್ ಬರುದಿಲ್ಲ. ಹಂಗ ಇದು ಈ ಸಾಧನ ಮಾರ್ಗದೊಳಗೆ ಬಂದಾಗ ಮುಮುಕ್ಷತ್ವ ಬಂದಾಗ ನಾನು ಯಾರನ್ನು ತಿಳಿತೈತಿ. ಅದು ಬರದ ಅರ್ಥ ತಿಳಿದಿಲ್ಲ. ಹೌದಲ್ಲ? ನಮಗ್ ಹಿತ ಇದು ಐತೆ ಎಂಬ ವಿಷಯದೊಳಗೆ ವಿಷಯ ಹಿತಾದವ ಐತೆ ಅದಾವ ಅನ್ನೋದ ತಿಳಿದಿಲ್ಲ ಇನ್ನ. ವಿಷಯಗಳ ಎಲ್ಲಾ ಸುಖ ಕೊಡ್ತಾವ ಅಂತ ಹೊಂಟೆವು. ಒಂದೇ ಹಂತನ ಬಂದಿಲ್ಲ ನಮಗೆ. ವಿಷಯಗಳೆಲ್ಲ ಸುಖ ಕೊಡ್ತಾವ ಅಂತನ ಹಿಡಿದು ಬಿಟ್ಟೆವು ನಾವು. ವಿಷಯಗಳಿಂದ ಸುಖ ಹೊಂತಾನೆ ಅಂತನ ಐತಿ. ಇನ್ನು ಒಳಗೆ ಅದ ಐತಿ. ಇನ್ನು ನಾನು ಯಾರನ್ನು ತಿಳ್ಕೊಬೇಕು ಅವಾಗ. ಅದಕ್ಕೆ ಒಂದೇ ಪರೀಕ್ಷೆನ ಪಾಸ್ ಆಗಿಲ್ಲ. ಇತ್ತ ಯಾವುದು ಐತ ಎಂಬುದಕ್ಕೆ ವಿಷಯ ವಿರತಿ ಏನೈತಲ್ಲ ಅದ ಬಂದಿಲ್ಲ ನಮಗೆ. ವಿಷಯದೊಳಗೆ ವೈರಾಗ್ಯ ಬಂದೈತೇನು? ಮತ್ತು ಮನೋ ನಿಗ್ರಹ ಮಾಡಕ್ಕಾಗುದಿಲ್ಲ. ಮನುಷ್ಯನ ನಿಗ್ರಹ ಮಾಡಕ್ಕಾಗುದಿಲ್ಲ. ಒತ್ತಾಯದಿಂದ ನಿಗ್ರಹ ಮಾಡಿದ್ರೆ ಏನ್ ಮಾಡೋದು? ಒತ್ತಾಯದಿಂದ ನಿಗ್ರಹ ಮಾಡಿದ್ರೆ ಏನ್ ಮಾಡೋದು? ಮತ್ತೆ ಅದ ಅಲ್ಲೇ ಹೋಗ್ತೈತಿ. ಎಮ್ಮೆಗೊಡ್ಡ ಹೆಚ್ಚಿಗೆ ತಿನ್ಬಾರ್ದಂತ ಕಟ್ಟಿ ಹಾಕಿದ್ರೆ ಎಷ್ಟು ದಿನ ಬಿಡ್ತೈತಿ ಅದು? ಹೌದಲ್ರಿ? ಬಿಚ್ಚಿ ಬಿಟ್ಟು ಕುಳ್ಳ ಎಲ್ಲಿ ಹೋಗ್ತೈತಿ? ಅಲ್ಲೇ ಹೋಗ್ತೈತಿ. ಊರೊರಗೆ ಹೋಗ್ತೈತಿ ಅದು.
ಹೌದಲ್ರಿ? ಹಂಗ ಮನಸ್ಸಾಕೈತಿ. ಅದನ್ನ ಕಟ್ಟಿ ಹಾಕೋದ್ರಿಂದ ಅದೇನಾಕೈತಿ, ಅಲ್ಲೇ ಹೋಗ್ತೈತಿ. ಅದು ದೋಷ ದರ್ಶನ ಆಗ್ಬೇಕಲ್ಲ ಅದಕ್ಕೆ ಮನಸ್ಸಿಗೆ, ಹೌದಲ್ರಿ? ಆ ದೋಷ ದರ್ಶನ ಮಾತ್ರದಿಂದ ಅದು ಹಿಂಸರಿತೈತಿ ಹೊರತಾಗಿ ನೀವು ಯಾವುದೇ ಕಟ್ಟಳೆಗಳನ್ನ ಹಾಕೋದ್ರಿಂದ ಮನಸ್ಸು ವಿಷಯದ ಅಪೇಕ್ಷೆ ಏನ್ ಮಾಡೋದು, ವಿಷಯದ ಚಿಂತನೆ ಏನ್ ಮಾಡೋದು ಬಿಡುದಿಲ್ಲ. ಒಳಗ ಅದ್ ನಡೀತಿರ್ತೈತಿ. ಹೊರಗೆ ಬಹಿರಂಗವಾಗಿ ನೀವು ಆ ಕಟ್ಟಳೆಗಳನ್ನ ಹಾಕೊಂಡು ಕುಂತಿರಬಹುದು, ಆಸೆ ಅನ್ನೋದು ಹೋಗಿರೋದಿಲ್ಲ. ಮನಗಂಡ ಬಿಡ್ಬೇಕು. ಅದ್ರೊಳಗೆ ನೋಡೋದನ್ನ ಹೆಂಗೈತಿ, ವಿಷಯಗಳು ಹೆಂಗದಾವ ನೋಡ್ಕೊ, ವಿಚಾರ ಮಾಡೋದನ್ನ. ಅದನ್ನ ಅದ್ರ ವಿಷಯ ಸಂಪರ್ಕ ಮಾಡಿದ್ಮೇಲೆ ತಿರುಗಿ ನಿಂತು ನೋಡು, ಅದರಿಂದ ಏನಾಯ್ತು ಅನ್ನೋದನ್ನ. ಪ್ರಚೋದನ ಕೊಡ್ತಾವ ವಿನಃ ಅದರಿಂದ ಮನೋನಿಗ್ರಹ ಆಗುದಿಲ್ಲ. ಅಲ್ಲಿ ಪ್ರಚೋದನೆ ಕೊಡ್ತಾವ ಅನ್ನೋಕಿನ್ನ ಇದ್ರಿ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ಅದ್ರ ಒಳಗ್ ಮುಳುಗಿ ಬಿಟ್ಟಿರ್ತೇವೆ. ತಿರುಗಿ ನಿಂತು ನೋಡುದಿಲ್ಲ ನಾವು. ತಿರುಗಿ ನಿಂತು ನೋಡಿದ್ರೆ ಅವು ದೋಷ ದರ್ಶನ ಆಗತ್ತೆ ನಮಗೆ. ಅವಲ್ಲಿ ವಿಚಾರಣೆ ಮಾಡೋದಿಲ್ಲ ನಾವು. ಅದಕ್ಕೆ ನಮಗದ ಮತ್ತ ಅವು ಅದ್ರೊಳಗೆ ಆಸಕ್ತಿ ಉಂಟಾಕೈತಿ. ಹಿಂಗಾಗಿ ಮನೋನಿಗ್ರಹ ಆಗೋದು. ಮನೋನಿಗ್ರಹ ಆಗೋದು. ವಿಷಯದೊಳಗೆ ದೋಷ ದರ್ಶನ ಆದ್ಮೇಲೆ ಮನೋನಿಗ್ರಹ ಆಗೋದು. ವಿಷಯ ದೋಷ ದರ್ಶನ ಮಾತ್ರ ನಿಮ್ಮ ವೈರಾಗ್ಯಕ್ಕೆ ಕಾರಣಕ್ಕೈತಿ. ಬುದ್ಧಿಗೆ ಏನಾಯ್ತು? ದೋಷ ದರ್ಶನ ಮಾಡ್ಕೊಂಡವ. ದೋಷ ದರ್ಶನ ಮಾಡ್ಕೊಂಡಂತನ ವೈರಾಗ್ಯವನ್ನ ತಾಳಿದವ. ಹಂಗ ವೈರಾಗ್ಯ ಬರ್ಲಿಲ್ಲ ಅವನು. ದೋಷ ದರ್ಶನ ಆಯ್ತು. ಎಲ್ಲ ಈ ಮುಪ್ಪುನು ಕೂಡ ಈ ಶರೀರಕ್ಕೆ ಬರುದ, ರೋಗನೂ ಕೂಡ ಶರೀರಕ್ಕೆ ಬರುದ, ಬಡತನೂ ಕೂಡ ಶರೀರಕ್ಕೆ ಬರುದ. ಒಂದಿಲ್ಲ ಒಂದಿನ ಇದು ಸುಡುಗಾಡಕ್ಕೆ ಹೋಗುದು ಗ್ಯಾರಂಟಿನ ಅಂತ ಅವ್ ಖಾತ್ರಿ ಆಯ್ತು. ನನಗೂ ಬರ್ತೈತೇನ ಅಂತ ಕೇಳಿದ. ಹೌದು, ಎಲ್ಲಾ ಮನುಷ್ಯರಿ ಜಗತ್ತಿನೊಳಗೆ ಎಲ್ಲಾ ಏನು ಪ್ರಾಣಿಗಳದಾವಲ್ಲ ಎಲ್ಲರಿಗೂ ಇದು ಬರುದ ಅಂತ ಹೇಳಿದ್ಮೇಲೆ, ಸಾವು ಬರೋದು ನಿಶ್ಚಿತ ಅಂತ ಹೇಳಿದ್ಮೇಲೆ ಮತ್ತೆ ಸಾವು ಬರ್ಲಾರ್ದಂಗೆ ಮಾಡ್ಕೋಬೇಕಲ್ಲ ನಾನು ಅಂತ ವೈರಾಗ್ಯವನ್ನು ತಾಳಿದವು. ಯಾಕಂದ್ರೆ ಹಿಂದಿನ ಜನ್ಮದ ಪೂರ್ವ ತಯಾರಿ ಇತ್ತಂತನ ದೋಷ ದರ್ಶನ ಮಾತ್ರದಿಂದನ ಅದು ಸಾಧ್ಯ ಆಯ್ತು. ದೋಷ ದರ್ಶನ ಹೌದಲ್ರಿ? ನಾವು ಇನ್ನ ವಿಷಯದೊಳಗೆ ನಮ್ದಲ್ಲ ಅಂತ ಇನ್ನೊಬ್ಬರದ ವಿಷಯದೊಳಗೆ ಕೈ ಹಾಕ್ತೇವ್ ನಾವು. ನಮ್ದ ನಮಗ್ ಸುಖ ಕೊಟ್ಟಿಲ್ಲ, ಇನ್ನೊಬ್ರದೇನ್ ಸುಖ ಕೊಡ್ತೈತಿ? ನಮ್ದ ನಮಗ್ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂತ ವಿಷಯಗಳ ನಮಗ್ ಸುಖ ಕೊಟ್ಟಿಲ್ಲ. ಹಂಗ ಲೌಕಿಕವಾಗಿ ಅಂತನ್ರಿ. ಏನಂತನ್ರಿ? ನಂದ ನನಗ್ ತಿಳಿವಲ್ದು, ಏನ್ ಮಾಡ್ಲಿ ಅಂತ. ಇದು ಲೌಕಿಕದೊಳಗ ಅದ್ನ ಪಾರಮಾರ್ಥಕ್ಕೆ ಕಚ್ಕೊಂಡ ಐತ್ರಿ ಅದು. ನಂದ ನಾನು ತಿಳ್ಕೊಳಕ್ ಆಗಿಲ್ಲ, ನಿಂದ ಏನ್ ತಿಳಿಲ್ಲ ನಾನು. ಹೌದಲ್ರಿ? ನಮ್ಮ ವಸ್ತುಗಳು ನನಗ್ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂತ ವಿಷಯ ವಸ್ತುಗಳ ಸುಖ ಕೊಟ್ಟಿಲ್ಲ. ಇನ್ನು ಪರರ ವಿಷಯ ವಸ್ತುಗಳು ನನಗೇನ್ ಸುಖ ಕೊಡ್ತಾವ? ಇನ್ನೊಬ್ಬರದಾಗ ಕೈ ಹಾಕಕ್ ಹೋಗ್ಯವ್ ನಾವು. ನಂದು ಬಿಟ್ಟೇನಿ ಅಂತೇವ್ ನಾವು. ತಾನ್ ಹಿಡ್ಯಾಕ ಸತ್ ಬಿದ್ದೈತಿ, ಮಂದಿ ಏನೇನ್ ನನ್ನ ಆರ್ಸಕ್ ಹೊಂಟಾನ ಅಂತೇವ್ ನಾವು. ನಮ್ದ್ರೊಳಗೆ ಏನೈತಿ ಅನ್ನೋದನ್ನ ನೋಡುವಲ್ಲಿ ನಾವು. ಮಾಡಿದ್ರೆ ಅಪಮಾನ. ಹೌದ್ರಿ? ಅದಕ್ಕೆ ಇದು ನಾನ್ಯಾರನ್ನು ತಿಳ್ಕೊಬೇಕಂದ್ರ ಇವೆಲ್ಲ ಬೇಕಲ್ಲ ಮಂದಕ್ಕೆ. ವಿವೇಕ, ವೈರಾಗ್ಯ, ಸಮಾಧಿ, ಸತ್ ಸಂಪತ್ತು, ಮನೋನಿಗ್ರಹ ಬರ್ಬೇಕಂದ್ರ ವಿವೇಕ ಬಂದಾಗ ಬರ್ತೈತ್ರಿ ಅದು. ಮನೋನಿಗ್ರಹ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗ ನಿಗ್ರಹ ಆಗೋದಿಲ್ಲ ಮನಸ್ಸು. ವಿವೇಕ ಬಂದಾಗ ವೈರಾಗ್ಯ ಬರ್ತೈತಿ, ವೈರಾಗ್ಯ ಬಂದಾಗ ಮನಸ್ಸು ನಿಗ್ರಹ ಆಕೈತಿ. ನಾವು ವೈರಾಗ್ಯ ಇಲ್ಲ, ವೈರಾಗ್ಯದ ಸಂಕೇತಗಳನ್ನ ನಾವು ಹಾಕೊಂತೇವ್ ಕರೆ. ವೈರಾಗ್ಯದ ಸಂಕೇತಗಳನ್ನ
ನಾವು ಮಾಡ್ಕೊಂಡೇವನು ವೈರಾಗ್ಯದ ಸಂಕೇತಗಳು ಗುರುತುಗಳು ಇವು ಅಂತ ನಾವು ತೋರಿಸುವಂತೇವು. ವೈರಾಗ್ಯಕ್ಕೆ ಯಾವ ಸಂಕೇತಗಳೇ ಇಲ್ಲ. ನೀವು ರುದ್ರಾಕ್ಷಿ ಹಾಕೋರಿ, ಸ್ಫಟಿಕ ಮುನಿ ಹಾಕೋರಿ, ಅಥವಾ ಕೆಂಪಂದ ಉಡ್ರಿ, ಬೆಳ್ಳಂದ ಉಡ್ರಿ, ಅದು ವೈರಾಗ್ಯದ ಸಂಕೇತ ಅಲ್ಲ. ಸಿಂಬಾಲ ಇಲ್ಲ ಅದಕ್ಕೆ. ಸಿಂಬಲ್ ನೀವು ಯಾವ ಸಿಂಬಲ್ ಐತಿ? ವೈರಾಗ್ಯಕ್ಕೆ ಯಾವ್ದಾರ ಸಿಂಬಲ್ ಐತಿ? ನಾವ್ ಇಟ್ಕೊಂಡೇವ ಅದನ್ನ. ಏನು ಸಿಂಬಲ್ ಇಲ್ಲ. ನೀವು ಹೌದಲ್ರಿ? ನಾವು ಆ ಸಿಂಬಾಲದ ಮುಖಾಂತರ, ಅದರ ಸಂಕೇತ ಮುಖಾಂತರ ನಾ ವೈರಾಗ್ಯವಂತನದೀನಿ, ವಿವೇಕವಂತನದೀನಿ, ನಾನು ಮನೋನಿಗ್ರಹ ಮಾಡ್ಕೊಂಡೇನಿ ಅಂತ ತೋರ್ಸಕ್ ಹೊಂಟೇನಿ. ಹೌದಲ್ರಿ? ತೋರ್ಸೋ ಅವಶ್ಯಕತೆ ಇಲ್ಲ. ಶ್ರೀಮಂತ ಇದ್ದಾವ ನನ್ನ ಮನ್ಯಾಗ ಶ್ರೀಮಂತಿಕೆ ಐತೆ ಅಂತ ಏನಾದ್ರು ತೋರಿಸ್ತಾನ? ಅವ ಅದನ್ನ ತೋರ್ಸಾಕ ಪ್ರಯತ್ನ ಮಾಡೋದೇ ಇಲ್ಲ. ಇನ್ನ ಅದು ತೋರ್ಬಾರ್ದು ಅಂತ ಮುಚ್ಚಿಡ್ತಾನ. ಹಂಗ ಜ್ಞಾನಿ ಇದ್ದಾವ ಅವನ್ನ ಜ್ಞಾನಿ ಅದೇನಂತ ಸಂಕೇತಗಳ ಮುಖಾಂತರ ತೋರ್ಸೋದಿಲ್ಲ. ಹೌದಲ್ರಿ? ಹೆಂಗ ನೀವು ಸಾಹುಕಾರ ಸಂಪರ್ಕ ಹೆಂಗ್ ಮಾಡ್ತೀರಿ, ಅವ್ರ ಸಂಪತ್ತಿನ ವಿಚಾರ ತಿಳಿತೈತಿ ನಿಮಗೆ. ಸಾಹುಕಾರ ಇಲ್ಲ ರೋಡ್ ಹಾಕೊಂಡು ಅಡ್ಡಾಡ್ತಾನ, ಸಾಹುಕಾರಿಕೆ ಐತೆ ಅನ್ನೋದು ತೋರಿಸ್ತಾನ. ಆದ್ರೆ ಅವ್ನ ಸಂಪರ್ಕ ಮಾಡಿದ ಬಹಳ ದಿನ ಸಂಪರ್ಕ ಮಾಡಿದಾಗ ಬರೇ ತೋರಿಕೆ ಮಾಡಾಕತ್ತಾನ ಬಿಡ ಅನಿಸ್ತೈತಿ. ಹೌದ? ಹಂಗ ಜ್ಞಾನಿ ತೋರ್ಸಕ್ ಹೋಗೋದಿಲ್ಲ. ಅವನು ಸಂಪರ್ಕ ಮಾಡಿದಾಗ ಗೊತ್ತಾಕತಿ. ಬಹಳ ದಿನ ಸಂಪರ್ಕ ಮಾಡಿದಾಗ ಹೌದು ಅದನ್ನು ಇಲ್ಲ, ಈ ವಿಚಾರದಾಗ ಅದನ್ನು ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಮತ್ತೆ ನನ್ನಲ್ಲಿ ಬರ್ಬೇಕಲ್ಲ, ಅಂತ ಗುಣಗಳು ಬರ್ಬೇಕಲ್ಲ. ಶಿಷ್ಯನಲ್ಲಿಯೂ ಕೂಡ ಉತ್ತಮ ಶಿಷ್ಯನ, ಅದಕ್ಕೆ ಹೇಳಿದ್ದು ಉತ್ತಮ ಶಿಷ್ಯನ ಲಕ್ಷಣಗಳು, ಉತ್ತಮ ಗುರುವಿನ ಲಕ್ಷಣಗಳು ಎರಡು ಒಂದಲ್ಲ. ಶಿಷ್ಯನ ಲಕ್ಷಣಗಳು ಭಿನ್ನ ಇಲ್ಲ, ಗುರುವಿನ ಲಕ್ಷಣಗಳು ಭಿನ್ನ ಇಲ್ಲ. ಉತ್ತಮ ಶಿಷ್ಯ, ಉತ್ತಮ ಗುರು ಇಬ್ಬರು ಲಕ್ಷಣಗಳು ಒಂದಲ್ಲ. ಹೌದಲ್ಲ? ಹಂಗಿದ್ರೆ ಇಲ್ಲ, ಅಂತವಂಗಷ್ಟ ಗೊತ್ತಾಕೈತದ. ಅವಗೂ ಕೂಡ ಗುರುವಿಗೂ ಗೊತ್ತಾಕೈತಿ ಉತ್ತಮ ಶಿಷ್ಯ ಅದನಂತೇಳಿ, ಶಿಷ್ಯನಿಗೂ ಗೊತ್ತಾಕೈತಿ ಉತ್ತಮ ಗುರು ಅದನ. ಹಂಗ ತೋರಿಕೆಗೆ ಗುರು. ಅದಕ್ಕೆ ಹೇಳಿದವ್ರು ಅವ್ರವ್ರ ಭಾವಕ್ಕನುಸಾರವಾಗಿ 6 ಮಂದಿ ಗುರುಗಳದಾರ. ಅವ್ರವ್ರು ಯಾವ್ಯಾವ ಭಾವ ಇರ್ತೈತೆ ಅಂತ ಗುರುಗಳೇ ಸಿಗ್ತಾರ ಅವ್ರಿಗೆ. ಭಾವಕರಿಗೆ ಅನುಗುಣವಾಗಿ 6 ತೆರನಾದ ಗುರುಗಳು. ವಿಧಿವೇದಿತ ವೇದಾಂತ ನಿಷ್ಠಾಪರನಾಗಿ ಶರಣಾಗತನಾದ ಶಿಷ್ಯಂಗೆ ಮರಳಿ ಸಂಶಯ ಅಂಕುರಿಸದಂತೆ ತತ್ವೋಪದೇಶಂ ಗೈದು ಅಜ್ಞಾನವನ್ನು ಪರಿಹರಿಸುವನೇ ಗುರುವೆಂದು ಎನಿಸಿಕೊಳ್ಳುವ. ಹೌದು, ವಿಧಿವತ್ ವೇದಾಂತ ಪರನಾಗಿ ವೇದದ ಅಂತ್ಯಭಾಗದ ವಿಚಾರಗಳನ್ನು ತಿಳ್ಕೊಂಡಾಕಿ ಏನು ಕಾರಣ ಆಗೈತಿ, ಉತ್ತಮ ಆಚರಣೆ, ಉತ್ತಮ ಗುಣಗಳು ಅವನಲ್ಲಿ ಅಳವಟ್ಟಿರ್ತಾವ. ಗುರು ಆಚರಣೆ ಮಾಡಿ ಬಂದಿರ್ತಾನಂತ ನಾನು ಯಾರನ್ನು ತಿಳಿದಿರ್ತತಿ. ಹೌದಲ್ಲ? ಅದಕ್ಕೆ ಅವ್ರು ಹೇಳಿದ್ರ ಅನುಮಾನ ಏಕೆ ಪಡ್ತೀರಿ? ನೀವು ಅನುಮಾನ ಪಡುವ ಅವಶ್ಯಕತೆನೇ ಇಲ್ಲ. ಅವನ ಸಂಪರ್ಕ ಮಾತ್ರದಿಂದ ಅವನು ಉತ್ತಮ ಗುರು, ಉತ್ತಮ ವಿಚಾರವುಳ್ಳವ, ಜ್ಞಾನಿ ಅದಾನ ಇಲ್ಲ ಅನ್ನೋದು ನಿಮಗೆ ಖಾತ್ರಿ ಆಗುತ್ತೆ. ನೀವು ಕೂಡ ಉತ್ತಮ ಆಚರಣೆಯಲ್ಲಿ ಇದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗುತ್ತೆ. ಹೌದಲ್ರಿ? ಅಂದ್ರೆ ತಿಳ್ಬೇಕು. ಸುಮ್ಮನೆ ನಾವು ಬರ್ತೀವಿ ಇಷ್ಟ. ಹಂಗೆ ತಾನೇ ಸೂಚಿಸ್ತಾನೆ. ಅವನ ಸಂಪರ್ಕ ಮಾತ್ರದಿಂದ ಅವನ ಆಚರಣೆಗಳ ಏನೋ ಗೊತ್ತಾಗುತ್ತೆ. ತೋರಿಕೆಗಾಗಿ ಅವಾಗ ಏನು ಮಾಡಕ್ ಹೋಗುದಿಲ್ಲ ಅವನು. ಯಾವುದೇ ಗುರ್ತಿಟ್ಕೊಂಡು ಏನು ಮಾಡೋದಿಲ್ಲ ಅವನು. ಹೌದಲ್ರಿ? ನಾವು ಗುರ್ತು ಮುಖಾಂತರ ಸ್ವಾಮಿತ್ವ ಅನ್ನೋದು ಗುರ್ತಿನ ಮುಖಾಂತರ ಗುರ್ತಿಸಾಕೊಂತೇವ್ ನಾವು.
ಹೌದಲ್ರಿ, ಅದು ಬರೋದಿಲ್ಲ. ಬೇಕಲ್ಲ, ಅದಕ್ಕಿಂತ ಪೂರ್ವ ತಯಾರಿ ಬೇಕಲ್ಲ. ವಿವೇಕ ಉದಯ ಆಗ್ಬೇಕಲ್ಲ. ವಿವೇಕ ಉದಯ ಆಗಬೇಕಂದ್ರೆ ಎಷ್ಟು ಉತ್ತಮ ಆಚರಣೆಗಳ ಪರಿಪಾಲನೆ ಮಾಡಿರ್ಬೇಕಲ್ಲ. ಇಂದ ಅವು ಉತ್ತಮ ಆಚರಣೆ ಪರಿಪಾಲನೆ ಮಾಡಿದಾಗ ಉತ್ತಮ ವಿಚಾರಗಳಲ್ಲಿ ಶ್ರದ್ಧೆ ಉಂಟಾಕೈತಿ. ಆ ವಿಚಾರಗಳು ಹೊಳಿತಾವೆ, ವಿವೇಕ ಬರ್ತೈತಿ. ಶಿಷ್ಯನೂ ಹಂಗಿರ್ಬೇಕು, ತಯಾರಿ ಬೇಕಲ್ಲ. ಅಲ್ರಿ, ಭೂಮಿ ತಯಾರ ಬೇಕು, ಉತ್ತಮ ಬೀಜ ಬೇಕು. ಹಾಗೆ ಉತ್ತಮ ಗುರು ಇರ್ಬೇಕು, ಉತ್ತಮ ಬೀಜ ಅಂದ್ರೆ ಉತ್ತಮ ಶಿಷ್ಯರು ಇರ್ಬೇಕು. ಹೌದಲ್ರಿ. ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಧರ್ಮ ಜಿಜ್ಞಾಸ ಪೂರ್ವಕವಾಗಿ ಕರ್ಮಕಾಂಡ ಸಿದ್ಧನಾದ ಶ್ರೋತ್ರಿಯನೇ ಅಧಿಕಾರಿ. ಶ್ರೋತ್ರನೇ ಅಧಿಕಾರಿ. ಹೌದಲ್ಲ. ಮತ್ತೆ ಹೇಳ್ತಾರೆ, ಬ್ರಹ್ಮಜ್ಞಾನ ಸಾಧ್ಯವಾದ ಮೋಕ್ಷವು ಜಾತ್ಯಾದಿ ನಿರ್ಬಂಧಗಳಿಲ್ಲದೆ ಪರಿಪಕ್ವ ಅಂತಃಕರಣ ಏಕಲಭವಾಗಿರುವುದರಿಂದ ಸಾಧನ ಚತುಷ್ಟಯ ಸಂಪನ್ನನಾದವನೇ ಬ್ರಹ್ಮವಿದ್ಯೆಗೆ ಅಧಿಕಾರಿ. ಅಧಿಕಾರಿ ಯಾರಂದ್ರೆ ಅವ್ರಿ, ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವನೇ ಇದಕ್ಕೆ ಅಧಿಕಾರಿ. ಎಲ್ಲಾರು ಅಧಿಕಾರಿಗಳಾಗಕ್ಕೆ ಆಗೋದಿಲ್ಲ. ಅಲ್ರಿ, ನೀವು ಮೊನ್ನೆತ್ತಕ್ಕೆ ಅಡ್ಮಿಷನ್ ಮಾಡಿಸ್ಕೋಬೇಕಂದ್ರೆ ಏನ್ ಕ್ವಾಲಿಫಿಕೇಶನ್ ಬೇಕು? 6 ವರ್ಷ ಆಗಿರ್ಬೇಕು. ಅವಾಗ ಹೇಳಿದ್ದ ತಿಳ್ಕೊಳ್ಳುವಂತ ಸಾಮರ್ಥ್ಯ ಬಂದಿರಬೇಕು. ಅಂದಾಗ ಅವನ್ನ ಅಡ್ಮಿಷನ್ ಮಾಡಿಸ್. ಹೌದಲ್ಲ, ಹಂಗೆ ಮಾಡ್ಕೊಳೋದು. ಈಗಂತೂ ಅವ್ರ ಅಪ್ಪ ಚೆಕ್ ಮಾಡ್ತಾರೆ, ಹುಡುಗರು ಚೆಕ್ ಮಾಡ್ತಾರೆ. ಅಡ್ಮಿಷನ್ ಒಂದು ಟೆಸ್ಟ್ ಇಟ್ಟಾಗ್ಬಿಡ. ಹಂಗೆ ಇದಕ್ಕೂ ವೇದಾಂತಕ್ಕೆ ಅಧಿಕಾರಿಗಳಾಗಬೇಕಂದ್ರೆ ಇವೆಲ್ಲ ಬೇಕು. ಸಾಧನ ಚತುಷ್ಟಯ ಸಂಪನ್ನ. ಇಲ್ಲ ಅಂದ್ರೆ ಹಂಗೆ ನಾನು ಯಾರಾದನು ಅನ್ನೇನು ತಿಳ್ಕೊಳಕ್ ಆಗೋದಿಲ್ಲ. ಹೌದಲ್ಲ. ಈಗಿಲ್ಲ ಅಂದ್ರೂ ಕೂಡ ಅಂತ ವಿಚಾರದೊಳಗೆ ತೊಡಗಬೇಕಾಗೈತಿ. ಸತತ ಶ್ರವಣಾದಿಗಳಲ್ಲಿ ತೊಡಗುದ್ರಿಂದ ಸಾಧನ ಚತುಷ್ಟಯ ಸಂಪನ್ನತ್ವ ಗುಣಗಳು ಬರ್ತಾವ. ಹೌದಲ್ಲ. ಸತತ ಶ್ರವಣದ ತೊಡಗುದ್ರಿಂದ ವಿವೇಕ ಜಾಗೃತ ಆಕೈತಿ. ವಿವೇಕ ಜಾಗೃತ ಆತಂದ್ರೆ ವೈರಾಗ್ಯ ಬರ್ತೈತಿ. ವೈರಾಗ್ಯ ಬಂತಂದ್ರೆ ಸಮಾಧಿ ಸಾಧಸಕ್ಕೆ ಸಾಧ್ಯ. ನಾವು ಸಮಾಧಿ ಸಾಧನೆಯನ್ನು ಸಾಧಿಸಾಕ ವೈರಾಗ್ಯ ಇಲ್ದ ವಿವೇಕ ಇಲ್ದ ಸಾಧನೆಯನ್ನು ಮಾಡಕ್ ಹೊಂಟೇವ್ ನಾವು. ಕ್ಷಮೆ ಮನೋ ನಿಗ್ರಹ ಮಾಡ್ಕೋಬೇಕ. ನಾವು ಮನಸ್ಸನ್ನ ನಿಗ್ರಹ ಮಾಡಾಕ ವಿವೇಕ ಇಲ್ದನ ಮಾಡಾಕತ್ತೇವ್. ಹೌದಲ್ಲ. ಅದಕ್ಕೆ ಜಾಳಗಿಲ್ಲ ಬಗರಿಲ್ಲ, ಹಂಗ ರುಮ್ 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 ಅಂತ ತಯಾರಿನ. ಯಾವಾಗ ಬಗರ್ ತಿರುಗ್ಬೇಕ್ರಿ ಅದು. ಹಂಗೆ ಹಂಗ ರುಮ್ ರುಮ್ ಅನ್ನೋದು ಹಂಗೆ ಬೇಕಲ್ಲ. ವಿವೇಕ ವೈರಾಗ್ಯಗಳು ಬೇಕಲ್ಲ. ವಿವೇಕ ವೈರಾಗ್ಯಗಳು ಬರ್ಬೇಕಂದ್ರೆ ಮೊದಲಕ್ಕೆ ನೀತಿಯುತವಂತ ಜೀವನ, ಧರ್ಮದಂತೆ ನಡೆ, ಧರ್ಮಾಚರಣೆಗಳು. ನಮ್ಮ ಧರ್ಮಾಚರಣೆಗಳು ವಿಷಯ ವಸ್ತುಗಳನ್ನ ತಗೊಳೋದ್ರಿಂದ ಧರ್ಮನಿಷ್ಠದನ ಅಂತ ನಾವು ಹೇಳಾಕ್ ಹೊಂಟೇವ್ ನಾವು. ಹೌದಲ್ರಿ. ವಿಷಯ ವಸ್ತುಗಳನ್ನ ಕೊಟ್ಟ ಕೂಡಲೇ ಧರ್ಮನಿಷ್ಠದನ, ಧರ್ಮ ಕಾರ್ಯಗಳನ್ನ ಮಾಡ್ತಾನ ಅಂತ ಹೇಳಾಕತ್ತೇವ್ ನಾವು. ಅದಲ್ಲ ಧರ್ಮ ಕಾರ್ಯಗಳು. ಇನ್ನೊಬ್ರಿಗೆ ನೋವು ಆಗ್ಲಾರ್ದಂಗೆ ನಡ್ಕೊಳೋದು, ತನ್ನ ವೈರಿಗೂ ಕೂಡ ನೋವು ಆಗ್ಲಾರ್ದಂಗೆ, ಕನಸಿನಾಗೂ ಕೂಡ ಇನ್ನೊಬ್ರಿಗೆ ಕೇಡಾಗ್ಲಾರ್ದಂಗೆ ಇಂಥ ಬೈಕೆ ಏನು ಉತ್ಪನ್ನ ಆಗ್ಲಾರ್ದಂಗೆ ಇರು ಅವ ಧರ್ಮ ಆಚರಣೆ ಒಳಗೆ ಇದ್ದಾವ. ಹೌದಲ್. ಪುಣ್ಯ ಬರ್ಲಿ ಅಂತ ನಾವು ಧರ್ಮ ಕಾರ್ಯಗಳನ್ನ ಮಾಡೋದ್ರಿಂದ ಧರ್ಮನಿಷ್ಠ ಅನಿಸ್ಕೊಳೋದಿಲ್ಲ. ನನ್ನ ಪುಣ್ಯ ಸಿಗ್ಲಿ, ಉತ್ತರವಾದ
ಜನ್ಮದಲ್ಲಿ ಉತ್ತಮವಾದಂಥ ವಿಷಯ ವಸ್ತುಗಳು ಇರಲಿ ಅಂತ ಪುಣ್ಯಗಳನ್ನು ಕರ್ಮಗಳನ್ನು ಮಾಡೋದ್ರಿಂದ ಅದು ಪುಣ್ಯ ವೃದ್ಧಿ ಆಗೋದಿಲ್ಲ. ಫಲಾಪೇಕ್ಷೆಗಳಿಲ್ಲದೆ ಇನ್ನೊಬ್ರಿಗೆ ಕಾಯ ವಾಚ ಮನಸ ಸಹಾಯ ಮಾಡೋದ ಪುಣ್ಯ. ಹೌದಲ್ಲ? ಇದು ಬಂದಾಗ ಎಲ್ಲ ಕಾಮನೆಗಳು ಸುಟ್ಟೋಕ್ಕವು, ಬೈಕ್ಗಳು ನಾಶಕ್ಕವು, ಅಲ್ಲಿ ವಿವೇಕ ಉತ್ಪನ್ನ ಆಕೈತಿ. ಇದು ಬರ್ಬೇಕಲ್ಲ ನಮಗೆ, ಬರ್ಬೇಕಿಲ್ಲ. ಅದಕ್ಕೆ ನಾನು ಯಾರನ್ನು ತಿಳಿದಾನ ಅಂದ್ರವ ಅವಾಗ ಇಷ್ಟು ಸಾಧನ ಮಾರ್ಗದೊಳಗೆ ಬಂದಾನಂತ. ವಿವೇಕ, ವೈರಾಗ್ಯ, ಸಮಾಧಿ, ಸತ್ಸಂಪತ್ತು, ಮುಮುಕ್ಷತ್ವ ಬಂದ್ಮೇಲೆ ಗುರು ಯಾರದನ ಅಂತ ಹುಡುಕ್ತಾನ. ಮೊದ್ಲೇ 2ನೇ ನುಡಿನ ಹೇಳಿದ್ರ ಅವ್ರ ನಿಜವನ್ರ, ಸುಮ್ಮನಾಗದು ವಿಧಿಯೊಳೊಂದದೇ ಮುಕುತಿ, ಇದು ನಿತ್ಯ ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯಚ್ಛೆ ತೊರೆಯದೆ, ಸಮಾಧಿ ಸಂಪತ್ತಿನ ಸಾಧನೆ ಆಗದೆ, ಮುಮುಕ್ಷತ್ವ ಉದಯ ಆಗದೆ ಹೊರತ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಕ್ ಬರುದಿಲ್ಲ ಅಂತ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡಬೇಕು. ಹೌದಲ್ಲ? ವರ ನಿಗಮಗಳನ್ನು ಹಂಗೆ ಓದೋದ್ರಿಂದ ಅರ್ಥ ಆಗೋದಿಲ್ಲ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡಬೇಕು. ಆಪ್ತ, ಸಂಘ, ಸ್ಥಾನ, ಸದ್ಭಾವ. ಅವ್ರಿಗೆ ಜೀವ ಸಂಬೋಧನಾ ಸ್ಥಳ, ನೀತಿ ಗೃಹ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ, ಸ್ಟೆಪ್ ಬೈ ಸ್ಟೆಪ್. ಜೀವ ಸಂಬೋಧನಾ ಸ್ಥಳ ಅಂದ್ರೆ ಜೀವ ಅಂದ್ರೆ ಯಾವುದಕ್ಕಂತಾರ ಜೀವನ್ ಇದು ನಾಶ ಆಗ್ತಕ್ಕಂಥ ಪಂಚಮಹಾಭೂತಗಳಿಂದ ಕೂಡಿದಂತ ಈ ದೇಹ ಭಾವವನ್ನು ಬಿಡು ಸಲುವಾಗಿ ಜೀವನ ಸಂಬೋಧನಾ ಸ್ಥಳ ಇದೆ. ನೀತಿ ಜೀವ ಭಾವ ಹೋಗಿ ಪರಮ ಭಾವದ ನೆಲೆಯಾಗಿ ನಿಲ್ಲಬೇಕಂದ್ರ ನೀತಿಯುತವಾದಂತ ಜೀವನ ಬೇಕು. ನೀತಿಯುತ ಜೀವನ ಆದ್ಮೇಲೆ ಜ್ಞಾನ ಪ್ರತಿಪಾದನಾ ಮತ್ತ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಹೇಳಿದ ಬಿಡ್ರಿ. ಆ ಯೋಗ ಪ್ರತಿಪಾದನಾ ಸ್ಥಳಕ್ಕೆ ಅಲ್ಲಿ ಇದು ಬೇಕಲ್ಲ, ಜ್ಞಾನ ಇಲ್ಲದ ನೀವು ಯೋಗಗಳನ್ನು ಮಾಡಿದ್ರಿ ಅವರ ಮತ್ತೆ ಹೇಳಾರ. ಬೇರೊಂದು ಯೋಗದಲ್ಲಿ ಬಳದಲ್ಲಿ ಆನಂದವನೇ ಸೂರಿಗುಡು ಆತ್ಮ ನಿಜ ನಿಷ್ಠರಾಗಿರುವ. ಆನಂದ ಎದರೊಳಗೆ ಸಿಗ್ತೈತಿ ಅಂದ್ರೆ ನಿಜವನ್ನ ಅರಿದ್ರಾಗ ಸಿಗ್ತೈತಿ. ಆತ್ಮನಲ್ಲಿ ನಿಷ್ಠೆ ಉಳ್ಳವ್ರು ಆದಾಗ ಆನಂದ ಸಿಗ್ತೈತಿ. ನಮ್ಮಲ್ಲಿ ನಮ್ಮ ನಿಷ್ಠೆ ಇಲ್ಲ. ವಿಷಯಾದಿ ವಸ್ತುಗಳಲ್ಲಿ ನಿಷ್ಠೆಯನ್ನು ಇಟ್ಕೊಂಡು ಕುಂತೇವೆ ನಾವು. ಅನಿತ್ಯವಾದಂಥದ್ದು, ನಾಶ ಆಗ್ತಕ್ಕಂಥವು, ಒಂದು ಅವಸ್ಥೆ ಒಳಗಿರುವಂತ ವಿಷಯಾದಿ ವಸ್ತುಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಕುಂತೇವೆ ನಾವು. ಹೌದಲ್ರಿ? ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಇನ್ನೊಂದ್ರ ಮೇಲೆ ಬಹಳ ನಂಬಿಕೆ. ಇದು ಯಾರು ನಾನೆಂದು ವಿಚಾರ ಮಾಡಬೇಕಂದ್ರೆ ಶಂಕರಣ್ಣರ ಇವು ಬರ್ಬೇಕು ಮೊದ್ಲೇಕ. ವಿವೇಕ್ ಬರ್ಬೇಕಲ್ರಿ. ಆರು ನಾನೆಂಬುದಕ್ಕೆ ಸೋಹಂ ಭಾವನೆ ಸೂಚನೆ. ಆರು ನಾನೆನ್ನ ಕಾರಣ ಆಗ್ತಕ್ಕಂಥದ್ದು ಸೋಹಂ ಭಾವದ ನೆಲೆಯಾಗಿ ನಿಲ್ಲಬೇಕಲ್ಲ. ಇವೆಲ್ಲ ವಿಷಯಗಳ ಸಾಂಗಿಲ್ಲದ ವಿಷಯಗಳ ಇದ್ರೊಳಗೆ ತಲೆನಾಗದ ಸೋಹಂ ಭಾವದೊಳಗೆ ಇರಬೇಕಲ್ಲ. ನಾನು ಯಾರು ಅಂತ ಸೋಹಂ ನಾನಾದದೀನಿ ಅಂತ ಒಳಗೆ ಉಸಿರಿನ ಕೂಡ ಬೆರಕೆ ಆಗೈತಲ್ಲ, ಅದು ಆ ಭಾವದಾಗ ನೆಲೆಯಾಗಿ ನಿಂತಿರ್ಬೇಕಲ್ಲ. ಹೌದಲ್ರಿ? ಇದನ್ನ ಅದಕ್ಕೆ ಹೇಳಿದ್ರ ಅವ್ರು, ಆರು ನಾನೊಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರ ಉತ್ತರಿಪದ ಅರಿದೆ ಅಂತ. ಇದನ್ನ ತಿಳಿದ್ ನೋಡಿಲ್ಲ, ವಿಚಾರ ಮಾಡಿ ನೋಡಿಲ್ಲ. ನಾನು ಸಂಸಾರ ಸಾಗರವನ್ನ ವಿಚಾರ ಮಾಡಿ ನೋಡಿಲ್ಲ. ನಾನು ವಿಚಾರ ಮಾಡ್ಲಿಕ್ಕೆ ನಾನು ಯಾರನ್ನು ತಿಳ್ಕೊಳಕ್ಕಾಗಿಲ್ಲ. ಆ ಸೋಹಂ ಭಾವದ ನೆಲೆಯಾಗಿ ನಿಲ್ಲಕ ಕಾರಣ ಆಗ್ತಕ್ಕಂಥ ವಿಷಯಾದಿಗಳ ದೋಷ ದರ್ಶನವನ್ನ ಮಾಡಿಕೊಂಡಿಲ್ಲ. ವಿಚಾರಿತ ಸೋಹಂ ಭಾವನೆಗೆ ಹವಣಿಸದ ಸಾರ ಸುಖ ಸೂಚನೆ. ಅಲ್ಲಿ ಸುಖನ ಐತಿ ಅಂತ ಸ್ವಾಹಂಭಾವದ ನೆರೆಯಾಗಿ ನಿಂತಾಗ ಸುಖನ ಐತಿ. ಆ ಭಾವನು ಕೂಡ ಮೀರಿ ನಿಂತ ಸುಖನ ಐತಿ. ಸುಖದ ಹೊರತಾಗಿ ಇನ್ನೊಂದು ಏನಿಲ್ಲ ಅಲ್ಲಿ.
ಸೋಹಂಭಾವ ಅನ್ನೋದು ಕೂಡ ಮಾಜಿ ಹೋತಂದ್ರ ಸುಖನ ಐತಿ. ಸುಖನೇ ಐತ್ರಿ. ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಗುರು ಶಂಭುಲಿಂಗವಾಗಿರುವುದೇ ಸೂಚನೆ. ಆ ಸುಖ ಹೆಂಗೈತೆ ನಿತ್ಯ ನಿರ್ಮಲ ಐತಿ, ಅದ ಅರಿವು ಐತಿ ಅನ್ನೋದು ಸೂಚನೆ. ಇದಕ್ಕೆ ಈ ಸಾಧನ ಮಾರ್ಗ ಬರ್ಬೇಕು. ಜ್ಞಾನಿ ಹೆಚ್ಚಿನ ಅವ್ರು ಯಾವ್ಯಾವ ಹಂತದೊಳಗೆ ಅದಾನ ಅನ್ನೋದನ್ನ ಅವನ ಹಂಗೆ ತಾನೇ ಸೂಚಿಸ್ತೈತಿ. ಅವನ ಹಂಗ ತಾನೇ ಅವನ ಸಂಪರ್ಕ, ಅವನ್ ಕೂಡ ಒಡನಾಟ, ಅವ್ನ ಜ್ಞಾನಿ ಅದಾನೋ ಇಲ್ಲ ಅನ್ನೋದು ತಿಳಿಸ್ಕೊಡ್ತೈತಿ. ಅದು ಬಾಹ್ಯ ಚಿಹ್ನೆಯಿಂದ ಗುರ್ತು ಮಾಡಕ್ಕಾಗೋದಿಲ್ಲ. ನಾವು ಕೂಡ ಇದ್ದಾಗ ಅದಕ್ಕೆ ಗೊತ್ತಾಗುತ್ತೆ. ಹೌದಲ್ರಿ? ನಾವು ಆ ವಿಚಾರ ನಮ್ಮಲ್ಲಿ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸುಮ್ಮನೆ ನಾವು ಪರೀಕ್ಷೆ ಮಾಡಕ್ ಬಂದಿದ್ದೇವೆ. ಪರೀಕ್ಷೆಯಿಂದ ಅವನು ಗುರ್ತು ಮಾಡಕ್ಕಾಗಲ್ಲ. ಪರೀಕ್ಷೆ ಮಾಡಕ್ ಬಂದ್ರೆ ಹೋಗ್ಯಾರ ಅಲ್ಲ, ಅವ್ರ ಅದನ್ನ ಗೊತ್ತ ಮಾಡಕ್ ಕೊಡೋದಿಲ್ಲ. ಅವ್ರು ಗುರ್ತು ಮಾಡೇ ಕೊಡೋದಿಲ್ಲ. ಅವ್ರು ಗೊತ್ತಾಕೈತೆ ಅವ್ರಿಗೆ ಇವ್ರು ಪರೀಕ್ಷೆಗೆ ಬಂದಾರೋ ಏನ್ ತಿಳ್ಕೊಳಕ್ ಬಂದಾರೋ. ಪರೀಕ್ಷೆಗೆ ಬಂದಾರ ಅನ್ಕೂಲ ಅವ್ರು ಅಲ್ಲ ಇಲ್ಲ, ಅವ್ರು ಏನ್ ತಿಳ್ಕೊಂಡಿರ್ತಾರ ಅದ್ರ ವ್ಯತಿರಿಕ್ತವಾಗಿ ಅವ್ರ ಆಚರಣೆ ಮಾಡಿಬಿಡ್ತಾರ. ಅವ್ರು ಏನು ತಿಳ್ಕೊಂಡ ಅದ್ರ ವಿರುದ್ಧನ ಮಾಡಿಬಿಡ್ತಾರ. ನಾವು ತಿಳಿದಿಲ್ಲ. ಅವನು ಕೂಡ ಆ ಸಾಧನ ಮಾರ್ಗದೊಳಗಿಲ್ಲ. ಇಲ್ಲ ಅವನ ಪರೀಕ್ಷೆ ಮಾಡವ ಇದ್ದವ ಪರೀಕ್ಷೆ ಮಾಡೋದು. ಅವನಲ್ಲಿ ಶ್ರದ್ಧೆ ಉಂಟಾಗ್ತೈತಿ. ಹೌದಲ್ಲ? ಅದಕ್ಕೆ ಇದು ಮೊದಲೇ ಸಾಧನ ಮಾರ್ಗದೊಳಗೆ ಇದು ಬರ್ಬೇಕು ನೋಡಿ. ಮೊದಲೇ ಹಿತ ಯಾವ್ದು ಐತ ಯಾವ್ದು ಅಂಬುದು ತಿಳಿದು ಭಾಳ ಅದು ಬರ್ಬೇಕು. ಅದು ನಾಯಕ ಅಂತಿದ್ರಪ್ಪ, ವರ್ಕ್ ಇನ್ಸ್ಪೆಕ್ಟರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಅವ ಏನು ಕೇಳಬೇಕಂತ ಮಾಡಿದ್ದಂತ ಅದನ್ನ ಅಪ್ಪಾರ ಅವತ್ತು ಚಂದಾಗ ಚಂದಾಗ ಏನ್ ಪ್ರಶ್ನೆ ಕೇಳಕ್ ಹೋದಿರ್ತಾರ ಅವಾಗ ಚಲೋ ಆಮೇಲೆ ಹೊಳ್ಳಿ ಬಂತಿಲ್ಲ, ನಿನಗೆ ಉತ್ತರ ಸಿಕ್ತಿಲ್ಲ ರೀ ನಾಯಕರ ಅಂದ್ರು. ಇರಿಗೇಷನ್ ಭಾಳ ಮಂದಿಗೆ ಅವ ಮನಸ್ಸಿನಾಗ ಇದು ಅದನ್ನ ಹೇಳ್ಬಿಡ್ತಾರೆ. ಕೇಳಕ್ ಬರ್ತಾರ ಅವತ್ತು ಅದ ಆಗಿ ಹೊಳ್ಳಿ ಅವ್ರನ್ನ ಕೇಳಿದ್ರೆ ತಿಳಿತಿಲ್ಲ ನಿನಗೆ. ಹಾಗೆ ಭಾಳ ಆಗ್ಯಾವ್ರಿ ನಮ್ಮಲ್ಲೇ ಇಲ್ಲಿ ಭಾಳ ಆಗ್ಯಾವ್ರಿ. ಅಲ್ಲ, ಅದು ಅಂಥ ವಿಚಾರ ಉಳ್ಳವ್ರ, ಆಸಕ್ತಿ ಉಳ್ಳವ್ರಿಂದ್ರ ಅಂಥ ವಿಚಾರನ ಬರ್ತಾವ. ಹಿಂದಿಗಿನ್ನ ಹಿರಿಯರು ಹೇಳ್ತಾರೆ ಅಣ್ಣಪ್ಪ ಏನೋ ಕೇಳಕ್ ಮಾಡಿದ್ರು. ಯಾಕ್ರಿ ಅಣ್ಣಪ್ಪ ಅದನ್ನು ಹೇಳಬಿಟ್ಟಾರ. ಅಲ್ಲ, ಹಂಗೆ ಬರ್ತಾವ್ರಿ. ಇವತ್ತೇನಪ್ಪ, ಇಂಥ ಉತ್ತಮ ವಿಚಾರ ಬಂದಂದ್ರೆ ಯಾರೋ ಒಬ್ರು ಉತ್ತಮ ಮುಮುಕ್ಷುಗಳು ಬಂದಾರ ನೋಡಪ್ಪ. ಮುಮುಕ್ಷುಗಳು ಇದ್ದ ಇಂಥ ವಿಚಾರಗಳು ಬರ್ತದೆ. ಅದಕ್ಕೆ ಅವ್ರ ಹಂಗ ಸೂಚನೆ ಮಾಡ್ತಾವ. ಅವ್ರು ಅವ್ರ ವರ್ತನೆ, ಅವ್ರ ಆಚರಣೆನ ಅವ ಜ್ಞಾನಿ ಅದಾನ ಇಲ್ಲ ಅಂತ ಸೂಚಿಸ್ತೈತಿ. ಹೌದಲ್ರಿ? ಅವ್ರ ಸುಖದ ಸಮುದ್ರದೊಳಗೆ ನೆಲೆ ನಿಂತಾಗ ದೂರ್ಯಾತೀತ ಸ್ಥಿತಿ ಒಳಗೆ ಇದ್ದಾಗ ಅದು ಕೊನೆ ಅದ ಸಾಧನ ಮಾರ್ಗ. ಹೌದಲ್ರಿ? ನಾವು ಇದು ಬರ್ಬೇಕು ಮೊದಲೇ ಹಂತ ವಿಷಯದೊಳಗೆ ವೈರಾಗ್ಯ, ಹಿತ ಎಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ ಅಂತ ಹೇಳಿರಲ್ಲ, ಇದು ಬರಬೇಕಾಗಿತ್ತು. ವಿಷಯದೊಳಗೆ ಎಷ್ಟು ವೈರಾಗ್ಯ ಬಂದೈತಿ ನಮಗೆ. ಹೌದಲ್ರಿ? ನಮ್ಮ ಅನ್ನೋದ್ರಾಗೆ ನಮಗೆ ವೈರಾಗ್ಯ ಬಂದಿಲ್ಲ, ಮತ್ತು ಇನ್ನೊಬ್ಬರ ಮೇಲೆ ಅಪೇಕ್ಷೆ ಮಾಡೋದು ಬಿಡ್ತೇವೆ. ಹೌದಲ್ರಿ? ಇನ್ನೊಬ್ಬರದ ಅಪೇಕ್ಷೆ ಮಾಡ್ತೇವೆ,
ನಮ್ದು ಇಟ್ಕೊಂತೇವು ಇನ್ನೊಬ್ಬರದ ಅಪೇಕ್ಷೆ ಮಾಡ್ತೇವೆ. ಹೌದು. ಅದು ಅದು ಪುರುಷನ ಮತ್ತೆ ಇರ್ಬೇಕು. ಕೈಯಾಗ ಒಂದು ಹಿಡಿದಿರ್ತಾರ ಹುಡುಗ, ಇನ್ನೊಂದು ಕೇಳ್ತಿರ್ತಾನ, ಅವ್ನ್ ಕಸ್ಕೊಳಕಿರ್ತಾನ. ಅಂದ್ರೆ ಬಹಳ ಇದ್ರೆ ಬಹಳ ಸುಖ ಇರ್ತೈತಿ ಅಂತ ತಿಳ್ಕೊಂಡ್ರಿ. ಸಣ್ಣ ಹುಡುಗರಿಗೆ ಸಹಿತ ಹೌದ್ರಿ. ಮತ್ತದ ಮೊದ್ಲೇ ಕಿತ್ತಿಲ್ರಿ ಅದು ಹೆಂಗ್ ತೋರಿಕೆ ಭಾವದ ಬಂತ ಹಂಗ ತೋರಿಕೆ ಭಾವ ಗಟ್ಟಂತ ಬಂದ. ಹಂಗ ಮಾಡ್ತಾರಂದ್ರೆ ಅವ್ನ ಹಿಂದಿನ ಸಂಸ್ಕಾರನ. ಹೌದ್ರಿ. ಹೌದು, ಹಿಂದಿನ ಸಂಸ್ಕಾರನ ಕಾರಣ ಅದಕ್ಕೆಲ್ಲ. ಹಿಂದ ವಿಷಯ ಒಳಗಿದ್ದಾಗ ಅದ ಸಂಸ್ಕಾರಗಳು ಉಳ್ದಿರ್ತಾವ. ಅದಕ್ಕೆ ಈಗ ಆದಷ್ಟು ತಿಳ್ಕೊಂಡು ಕಡಿಮೆ ಮಾಡ್ಕೊಂತ